ಭಾರತ್ ಮಾತಾ ಕಿ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಸಹಜವಾಗಿ ಒಂದು ಪಕ್ಷದ ಶಾಸಕ, ಒಂದು ಪಕ್ಷದ ಆಡಳಿತ ಇದ್ದಾಗ ಒಂದು ಸಣ್ಣದಾದ ಒಂದು ಘರ್ಷಣೆ ಇರುವಂಥದ್ದು ಮಾಮೂಲು. ಅದರಲ್ಲಿ ಏನು ಗುಟ್ಟೆ ಅಂತ ಇರುವುದಿಲ್ಲ. ಅದು ನಾವು ಆಡಳಿತದಲ್ಲಿದ್ದಾಗ ಇನ್ನೊಂದು ಪಕ್ಷದ ಶಾಸಕನಾಗಿದ್ದಾಗ ಒಂದು ಸಣ್ಣ ರಬ್ಬಿಂಗ್ ಅಂತ ಇರ್ತದೆ. ಆದರೆ ಅದಕ್ಕೋಸ್ಕರನೇ ಸಂವಿಧಾನ ಒಂದು ಸಿಸ್ಟಮ್ ಮಾಡಿಟ್ಟಿದೆ. ಇದಿಷ್ಟು MLA ಹಕ್ಕು. ಅದರಲ್ಲಿ ಏನಿದ್ರು, ಯಾರು ಆಡಳಿತದಲ್ಲಿದ್ರು, ಇದಿಷ್ಟು ಕೆಲಸ ಅವನದ್ದೇ, ಅವನ ಜವಾಬ್ದಾರಿ. ಮತ್ತು ಅದರ ಸಕ್ಸಸ್ ಮತ್ತು ಫೇಲ್ಯೂರ್ ಅವನಿಗೆ ಬಿಟ್ಟದ್ದು. ನಾನೊಬ್ಬ MLA ಆಗಿರ್ತೇನೆ, ವಿರೋಧ ಪಕ್ಷದಲ್ಲಿರ್ತೇನೆ, ಅನುದಾನ ಸಹ ಇರುವುದಿಲ್ಲ, ಸಹಕಾರ ಇರುವುದಿಲ್ಲ ಆಡಳಿತದ್ದು. ಆದರೂ ಸಹಿತ ನನಗೊಂದಷ್ಟು ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ಕೊನೆಯಲ್ಲಿ 5 ವರ್ಷ ಮುಗಿಸಿ ನನ್ನ ಜನರ ಎದುರುಗಡೆ ಹೋಗುವಾಗ ಆಡಳಿತ ಇರಲಿಲ್ಲ, ಆದರೆ ಇಂತಿಂಥ ಕೆಲಸಗಳನ್ನು ನಾನು ಮಾಡಿದ್ದೇನೆ ನನ್ನ ಮಿತಿಯಲ್ಲಿ ಅಂತೇಳಿ ಹೇಳಲಿಕ್ಕೆ ನನಗೊಂದು ಪೂರ್ಣ ಅವಕಾಶ ಅಂತ ಇರ್ತದೆ. ಅದೇ ರೀತಿ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಒಬ್ಬ ಮನುಷ್ಯ, ಎಲ್ಲರಿಗೂ ಅವ್ರವ್ರ ಹಕ್ಕು ಅಂತ ಇರ್ತದೆ. ನಾವು ಯಾವಾಗಲೂ ನಮ್ಮ ಲಿಮಿಟಲ್ಲಿ, ನಮ್ಮ ಆಡಳಿತದ ಒಂದು ಪರಿಮಿತಿಯಲ್ಲಿ ಆಡಳಿತ ಮಾಡಬೇಕು ಅಂತ. ಆದರೆ ಬೈಂದೂರಿನಲ್ಲಿ ಕಳೆದ 1.5 ವರ್ಷದಲ್ಲಿ ಪ್ರತಿನಿತ್ಯ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಣ್ಣ ಒಂದು ಡೆಸ್ಪಿರೇಟ್ ಮೈಂಡ್ ಅಂತ ಹೇಳ್ತೇವೆ, ಒಂದು ದ್ವೇಷದ ಮಾನಸಿಕತೆ ಅಂತ ಹೇಳ್ತೇವೆ, ಪ್ರತಿ ಹಂತದಲ್ಲೂ ಕಾಣ್ತಾ ಇತ್ತು. ನಮಗೆ ಸಹಜವಾಗಿ ತಾಳ್ಮೆ ಹೆಚ್ಚು. ಹೌದು, ಹಿಂದೆ ಸರ್ಕಾರ ನಡೆಸಿದ್ದೇವೆ, ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ರಿಸಲ್ಟ್ಗಳನ್ನು ನಾವು ನೋಡಿದ್ದೇವೆ. ಆದರೆ ಕರಾವಳಿಯಲ್ಲಿರ್ಬೋದು, ಬೈಂದೂರು ಕ್ಷೇತ್ರದಲ್ಲಿರ್ಬೋದು, ನಮಗೆ ಅಭಿವೃದ್ಧಿಯಲ್ಲಿ ಏನೂ ಕೊರತೆ ಆಗದಿದ್ದಷ್ಟು ಅನುದಾನ ಬಂದಿದೆ. ಹಾಗಾಗಿ ಜನ ನಮ್ಮ ಮೇಲೆ ಮತ್ತು ವಾಪಸ್ ವಿಶ್ವಾಸ ಇಟ್ಟಿದ್ದಾರೆ. ಜನ ಯಾವಾಗ ಮತ ಹಾಕಿ ನನಗೊಂದಷ್ಟು ಅಧಿಕಾರ ಕೊಟ್ಟ ಮೇಲೆ ಅದನ್ನು ಕಸಿಯುವ ಜವಾಬ್ದಾರಿ ಅಥವಾ ಹಕ್ಕು ಇನ್ನು ಯಾರಿಗೂ ಇರುವುದಿಲ್ಲ. ನನಗೆ ಒಂದಷ್ಟು ಅಧಿಕಾರ ಅಂತ ಗೊತ್ತಿರ್ತಾರೆ. ಯಾಕೆ ಕೇಳಿದ್ರೆ, ನನಗೆ ಆಯ್ಕೆ ಮಾಡಿದ್ದಾರೆ ಜನ, ನನ್ನ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಆಗಬೇಕು ಅಂತ. ಆದರೆ ಪ್ರತಿನಿತ್ಯ ಈ ಡಿಸ್ಟರ್ಬೆನ್ಸನ್ನು ನುಂಗಿ 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 ಇಲ್ಲಿವರೆಗೆ ಬಂದಾಯಿತು. ಯಾಕೆ ಇವತ್ತು ದಿಢೀರ್ ಈ ನಿರ್ಣಯಕ್ಕೆ ಬಂದಿದ್ದೇವೆ ಕೇಳಿದರೆ, ನನಗೊಂದು ಅಧಿಕಾರ ಇದೆ. ಕ್ಷೇತ್ರದಲ್ಲಿರುವ ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನು ನಾನು ಸಭೆ ಕರೆದು ಜನರಿಂದ ಬಂದ ಸಮಸ್ಯೆನ ಅವ್ರ ಎದುರಿಗಿಟ್ಟು, ಆ ಇಲಾಖೆಯವ್ರ ಎದುರಿಗಿಟ್ಟು, ಇದಿಷ್ಟು ಸಮಸ್ಯೆ ಇಂಥ ಗ್ರಾಮದಲ್ಲಿ, ಇಂಥ ಭಾಗದಲ್ಲಿ ಜನ ಹೇಳಿದ್ದಾರೆ, ಇದನ್ನು ನೀವು 1 ವಾರದಲ್ಲೋ 10 ದಿನದಲ್ಲೋ ಸಾಲ್ವ್ ಮಾಡಿಕೊಡ್ಬೇಕು. ಅವ್ರು ಯಾಕೆ ಜನ ನಮ್ಮ ಹತ್ರ ಬಂದಿದ್ದಾರೆ ಕೇಳಿದ್ರೆ, ಅವ್ರು ಹೋಗಿದ್ದಾರೆ ಅಧಿಕಾರಿಗಳ ಹತ್ರ, ಅಧಿಕಾರಿಗಳು ಮಾಡಿಕೊಟ್ಟಿಲ್ಲ. ಆಗ ಶಾಸಕರ ಹತ್ರ ಬರ್ತಾರೆ, ನೋಡಿ ನಾವು 10 ಸರ್ತಿ ಹೋಗಿದ್ದೇವೆ, ನನ್ನ ಕೆಲಸ ಆಗಲಿಲ್ಲ ಅಂತ. ಈಗ ಜವಾಬ್ದಾರಿ ಯಾರದ್ದು? ನಂದೆ. ನಾನು ಅದನ್ನು ಕರೆದು ಆ ಜನರ ಸಮಸ್ಯೆಯನ್ನು ಆ ಅಧಿಕಾರಿಗಳ ಎದುರು ಹೇಳಿ ಅವರದನ್ನು ಸಾಲ್ವ್ ಮಾಡಿ. ಟೈಮ್ ಬೇಕಾ? 3 ದಿವಸ ತಗೊಳ್ಳಿ, 1 ವಾರ ತಗೊಳ್ಳಿ, ಇಲ್ಲ ಅದರ ಕೆಪಾಸಿಟಿ, ಕೆಲವೊಮ್ಮೆ ಕೆಲಸ ದೊಡ್ಡದಿರ್ತದೆ, 1-2 ತಿಂಗಳು ತಗೊಳ್ಳಿ ಅಂತ. ಇದು ನನಗಿರುವಂಥದ್ದು. ಯಾವ ಅನುದಾನ ಇಲ್ಲದೆ ಇದ್ರೂ ಇಷ್ಟು ಕೆಲಸ ನಾನು ಮಾಡ್ಬೋದು. ಇಷ್ಟು ಜನ ಇವತ್ತಿಗೂ ಸಹಿತ ನನ್ನ ಮೇಲೆ ಒಂದು ಇಟ್ಟಿರುವ ವಿಶ್ವಾಸ ಏನು ಕೇಳಿದ್ರೆ, ಆಗುವಂಥ ಪರಿಮಿತಿಯಲ್ಲಿ ಎಲ್ಲ ಮಾಡಿಕೊಡ್ತೇನೆ, ಮಾಡಿಕೊಡುವಂಥದ್ದೆಲ್ಲ ಮಾಡ್ತೇನೆ ಅಂತ. ನನಗೆ ಕಾಂಗ್ರೆಸ್ನವರು ಆಪಾದನೆ ಹಾಕಿದ್ರು, ನಾನು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅವರು ಸೋತಂಥ ಒಂದು ಪಕ್ಷ ಬೈಂದೂರಿನಲ್ಲಿ ಸೋತಾಗ ಅವರು ಒಂದಷ್ಟು ಆಕ್ರೋಶಿತರಾಗಿ ಒಂದಷ್ಟು ಮಾತಾಡುವುದು, ಒಂದಷ್ಟು ಸುಳ್ಳು ಆಪಾದನೆ ಮಾಡೋದು, ಅದು ಹಿಂದೆಯೂ ನೋಡಿದ್ದೇವೆ. ನಮ್ಮ ಚುನಾವಣೆಯಲ್ಲಿ ಕತೆ ಕಟ್ಟುವುದು ನೋಡಿದ್ದೇವೆ. ಈಗಲೂ ಅದು ಮುಂದುವರ್ಕೊಂಡು ಹೋಗಿದೆ. ಅದು ಕಾಂಗ್ರೆಸ್ ಒಂದು ಪಕ್ಷವಾಗಿ ಅದು ಮಾಡೋದು ಸಹಜ. ಆದರೆ ಅಧಿಕಾರಿಗಳು ಹೇಗಿರಬೇಕು? ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ಇರಬೇಕು. ಆಡಳಿತದವರ ಲಿಮಿಟ್ ಇಷ್ಟು, MLA ಅಧಿಕಾರ ಇಷ್ಟು ಅಂತ. ಯಾವಾಗ ನಾನು ಕರೆದ ಸಭೆ, 1 ವರ್ಷದಲ್ಲಿ ನಾನು ಕರೆದದ್ದು 177 ಸಭೆ ಆಗಿದೆ. ನಾನು ಲೆಕ್ಕ ಇಟ್ಟಿದ್ದೇನೆ. ನನಗೆ ಯಾಕೆ ಕೇಳಿದರೆ, ಒಂದೊಂದು ಡಿಪಾರ್ಟ್ಮೆಂಟ್, ಉದಾಹರಣೆಗೆ ಗೋಮಾಳ ಮತ್ತು ಗೋಶಾಲೆ, ನನ್ನ ಕ್ಷೇತ್ರದಲ್ಲಿ 846 ಎಕರೆ ಇದೆ. ಅದರಲ್ಲಿ 440 ಎಕರೆ ಬೇರೆಯವರು ಅಕ್ರಮ ಮಾಡ್ಕೊಂಡು ಬಿಟ್ಟಿದ್ದಾರೆ. ಉಳಿದದ್ದಿಷ್ಟಾದರೂ ಗೋಶಾಲೆ ಆಗಬೇಕು, ಗೋಮಾಳ ಆಗಬೇಕು. ಇದಕ್ಕೆ ಇಲ್ಲಿವರೆಗೆ 32 ಸಭೆ ಕರೆದಿದ್ದೇನೆ. ಒಂದು ಗ್ರಾಮದಲ್ಲಿ ಸರ್ವೆ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಒಂದು ಗ್ರಾಮದಲ್ಲಿ ಆ ಜಾಗವನ್ನು ಗೋಶಾಲೆ ಅಂತೇಳಿ ಹೇಳಿ, ಗೋಮಾಳ ಅಂತೇಳಿ ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ. ಕಾನೂನಿನ ತೊಡಕಿದೆ, ಮಾಹಿತಿ ಸರಿಯಾಗಿರುವುದಿಲ್ಲ. ಅದನ್ನು ಯಾರು ತಗೋಬೇಕು, ಯಾರಿಗೆ ಕೊಡಬೇಕು, ಯಾರು ಪ್ರಯತ್ನ ಮಾಡಿರುವುದಿಲ್ಲ. ನಾನು ಹೊಸದಾಗಿ ಕೇಳುವಾಗ ನಾನು DC ಕೇಳ್ತೇನೆ, ನಾನು AC ಕೇಳ್ತೇನೆ, ನಾನು ಸೆಕ್ರೆಟರಿ ಕೇಳ್ತೇನೆ, ನಾನು ಮಿನಿಸ್ಟ್ರಿ ಕೇಳ್ತೇನೆ ಅಂತ ಹೇಳ್ತಾರೆ ಅವರು. ಆಯ್ತು, ಕೇಳಿ ಹೇಳಿ ಮಾಡಿ ಅಂತೇಳಿ ಹೇಳಿ ಮಾಡಿದ್ದೇನೆ. ಇವತ್ತಿಗೆ ಒಂದು 12 ಗೋಮಾಳಗಳನ್ನು ಅಳತೆ ಮಾಡಿ ಆಗಿದೆ. ಇನ್ನು ಅದನ್ನು ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಪಂಚಾಯತಿನಲ್ಲಿ ಅಲ್ಲಿ ಪೆಟ್ಟಾದ ಗೋವುಗಳು, ಬೀಡಾಡಿ ಅಥವಾ ಯಾವುದೋ ಒಂದು ಅನಾಥ ಗೋವುಗಳಿರ್ತದೆ, ಅದನ್ನು ಮೇಯ್ಲಿಕ್ಕೆ ಬಿಡ್ತಾರೆ. ಅಲ್ಲೂ ವ್ಯವಸ್ಥೆ ಆಗಬೇಕು, ಕುಡಿಯೋ ನೀರಿಗೆ, ಆಹಾರಕ್ಕೆ. ಅದು ಇನ್ಯಾವುದೋ ಡಿಪಾರ್ಟ್ಮೆಂಟಿಂದ ತರಬೇಕು. ಇಷ್ಟು ಸಭೆಗಳನ್ನು ನಾನು ಮಾಡಿ ಫಾಲೋಅಪ್ ಮಾಡ್ತಿದ್ದೇನೆ. ಒಂದು ಸರ್ತಿ ಹೇಳಿ ಬಿಡುವುದಾಗಿದ್ರೆ ಬೈಂದೂರಿನಲ್ಲಿ 100 ಗೋಶಾಲೆ ಇರಬೇಕಿತ್ತು. ಇದೆಯಾ ಒಂದಾದರೂ?
ಕೊಲ್ಲೂರಿದೊಂದು ಬಿಟ್ಟರೆ ಬೇರೆ ಗೋಶಾಲೆಯಲ್ಲಿ ಅದು ಇದೆಯಾ? ಆಯ್ತು, ಕೊಲ್ಲೂರಿದೆ, ಅದ್ರ ವ್ಯವಸ್ಥಿತವಾಗಿದೆಯಾ? ಇಲ್ಲ. ಅದನ್ನು ಪುನಃ ಫಾಲೋ ಅಪ್ ಮಾಡಬೇಕು. ಇದು ಅಧಿಕಾರಿಗಳ ಸಭೆ ಪುನಃ 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 ಅವರನ್ನು ಕರೆದು ಕೇಳುವಂಥದ್ದು. ಈ ಹಕ್ಕನ್ನೇ ತಪ್ಪಿಸಿ ಬಿಟ್ರೆ, ಸಾಮಾನ್ಯ ಜನ ಹೋದ್ರೆ ಮಾತಾಡೋದಿಲ್ಲ, ಈ ಹಕ್ಕನ್ನೇ ತಪ್ಪಿಸಿ ಬಿಟ್ರೆ, ಇವತ್ತು ನಾನು ಬರುವಾಗ ನನಗೆ ನಿನ್ನೆಯೇ ಸೂಚನೆ ಇತ್ತು, ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇತ್ತು, ನಾಳೆ ಸಭೆ ನಡೆಯಲಿಕ್ಕೆ ಬಿಡುವುದಿಲ್ಲ, ಶಾಸಕರ ಕಚೇರಿಯಲ್ಲಿ ಯಾಕೆ ಸಭೆ ಮಾಡ್ತಾರೆ, ಪೋಸ್ಟ್ ಬಂದಿತ್ತಲ್ದನ ಕಂಡಿದ್ದಲ್ಲ ನೀನು, ಎಲ್ಲರೂ ಹೇಳ್ತಾ ಇದ್ರು. ಅದು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು, ಹೇಳಿ ಅವ್ರದ್ದು ಅಂತೇಳಿ ಸಭೆ ಕರೆದಿದೆ. ಆದರೆ ನನಗೆ ಅಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ, DC ಇಂದ ಆರ್ಡರ್ ಬಂದಿದೆ, ನಿಮ್ಮಲ್ಲಿಗೆ ಸಭೆಗೆ ಹೋಗಬಾರ್ದು, ನೀವು ನಮ್ಮ ಕಚೇರಿಗೆ ಬಂದು ಮಾಡಬಹುದು ಅಂತೇಳಿ ಹೇಳಿ. ನಾನು ಹೇಳಿದೆ ಬೆಳಿಗ್ಗೆ ಮಧ್ಯಾಹ್ನ 3:30ಗೆ ಸಭೆ, ನಾನು ಕರೆದಲ್ಲಿ ಬರಬೇಕು, ಇಲ್ಲದೇ ಇದ್ರೆ ಅಧಿಕೃತವಾಗಿ ನನಗೆ ಉತ್ತರ ಕೊಡಬೇಕು. DC ಫೋನ್ ಮಾಡಿದೆ, ನೀವು ಈ ರೀತಿ ಮಾಹಿತಿ ಕೊಟ್ಟದ್ದು ಹೌದಾ ಅಂತೇಳಿ ಹೇಳಿ. ಹೌದು, ಅದು ಪಾರ್ಟಿ ಆಫೀಸ್ ಅಂತೇಳಿ ಹೇಳಿ ನನಗೆ ಕಂಪ್ಲೇಂಟ್ ಬಂತು. ಸರಿ, ನೀವು ಚೆಕ್ ಮಾಡಿದ್ದೀರಾ ಅದು ಪಾರ್ಟಿ ಆಫೀಸ್ ಹೌದಾ ಅಲ್ವಾ? ಚೆಕ್ ಮಾಡಿದ್ದೀರಾ? ಎರಡನೇದು, ಪಾರ್ಟಿ ಆಫೀಸ್ ಇಲ್ಲೇ ಕಣ್ಣೆದುರು ಕಾಣ್ತಾ ಇದೆ, ಪಾರ್ಟಿ ಸಿಂಬಲ್ ಇದೆ, ಪಾರ್ಟಿ ಆಫೀಸ್ ಇದೆ, ಅದ್ರ ಬಗ್ಗೆ ಹೆಮ್ಮೆ ಇದೆ ನಮಗೆ. ಆ ಪಾರ್ಟಿಯಿಂದಾಗಿ ನಾವೆಲ್ಲ ಕಾರ್ಯಕರ್ತರು ಇಷ್ಟು ಬಲಿಷ್ಠರಿದ್ದೇವೆ, ನೀವು ಯಾವ ಆಡಳಿತ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ. ಈ ವಿಶ್ವಾಸ ಪಾರ್ಟಿ ಕಾನ್ಫಿಡೆನ್ಸ್. ನಾನು ಇವತ್ತು ಗೆದ್ದಿದ್ದೇನೆ, ಅಕಸ್ಮಾತ್ ನಾನು ಸೋತಿದ್ದೇನೆ ಅಂತ ಇಟ್ಕೊಳ್ಳಿ, ಅವತ್ತೇ ನಮ್ಮ ಕಾರ್ಯಕರ್ತರು ಹೇಳಿದ್ರು, ನನ್ನ ಕಾರ್ಯಕರ್ತರ ಎದುರಿಗೆ ಚುನಾವಣೆಗೆ ಹೋಗುವಾಗ ಕೇಳಿದ್ದೆ, ಗೆಲ್ತೀರಿ, ಹಗಲು ರಾತ್ರಿ ಹೋರಾಡ್ತೀರಿ, ಗೆಲ್ತೀರಿ, ಗೆಲ್ದಿದ್ರಿ ಅಂತ ಕೇಳಿದ್ರೆ, ನಮಗೆ ಆಧಾರ ನಮ್ಮ ಪಾರ್ಟಿ. ನೀವು ಸೋತ ಅಭ್ಯರ್ಥಿ ಅಂತೇಳಿ ಇದ್ರೆ ನಿಮ್ಮನ್ನು ಕಟ್ಟಿಕೊಂಡು ಮತ್ತೆ ಸಂಘಟನೆ ಕಟ್ತೇವೆ, ಮತ್ತೆ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತೇವೆ. ಇದು ನನ್ನ ಪಾರ್ಟಿ ಕಾರ್ಯಕರ್ತರು ಹೇಳಿದ್ರು. ನಾವು ಆ ವಿಶ್ವಾಸದಲ್ಲೇ ಬೈಂದೂರಿನಲ್ಲಿರುವುದು. ಆದರೆ ಜನಪ್ರೀತಿಯಿಂದ ಓಟ್ ಹಾಕಿ ಕಾರ್ಯಕರ್ತರು ಹೋರಾಟ ಮಾಡಿ ಗೆಲ್ಸಿದ್ದಾರೆ. ಈ ಹಕ್ಕು ನನಗೆ ಬಂದಾಯ್ತು. ಈಗ ಬಂದ ಮೇಲೆ ಇದಿಷ್ಟು ಮಾಡ್ತೇವೆ, ಇದು ನನ್ನ ಪಾರ್ಟಿ ಕಾರ್ಯಕರ್ತರು ಹೇಳಿದ್ರು. ನಾವು ಆ ವಿಶ್ವಾಸದಲ್ಲೇ ಬೈಂದೂರಿನಲ್ಲಿರುವುದು. ಆದರೆ ಜನಪ್ರೀತಿಯಿಂದ ಓಟ್ ಹಾಕಿ ಕಾರ್ಯಕರ್ತರು ಹೋರಾಟ ಮಾಡಿ ಗೆಲ್ಸಿದ್ದಾರೆ. ಈ ಹಕ್ಕು ನನಗೆ ಬಂದಾಯ್ತು. ಈಗ ಬಂದ ಮೇಲೆ ಇದಿಷ್ಟು ನನ್ನ ಕರ್ತವ್ಯ, ಇದನ್ನು ಮಾಡಬೇಕು. ಎಲ್ಲಿ ಅಧಿಕಾರ ಮಾಡ್ಲಿಕ್ಕೆ ಬಿಟ್ರು, ಯಾವುದನ್ನು ನನಗೆ ಮಾಡ್ಲಿಕ್ಕೆ ಬಿಟ್ರು? ನಿಮಗೊಂದು ಅಕ್ರಮ ಸಕ್ರಮ ಸಮಿತಿ ಅಂತಿದೆ, ನಿಮಗೆ ಜನರಿಗೆ ಅವರವರ ಹಕ್ಕುಗಳನ್ನು ಅವರಿಗೆ ಮಾಡಿಸಿಕೊಡ್ಲಿಕ್ಕೆ ಇರುವಂಥ ಒಂದು ಸಮಿತಿ. ಅದನ್ನು ಸೀದಾ ಒಬ್ಬ ಶಾಸಕನಿಗೆ ಬರ್ತದೆ. ಅದು ನನಗೆ 2 ಹೋಬಳಿಯಲ್ಲೂ ನಾನು ಅದನ್ನು ಮಾಡಬೇಕು. ಇಲ್ಲ, ಒಂದು ಹೋಬಳಿ ನೀವು, ಒಂದು ಹೋಬಳಿ ಕಾಂಗ್ರೆಸ್ನವರು ಅಧ್ಯಕ್ಷರಾಗ್ತಾರೆ. ಹೇಗಾಗ್ತಾರೆ ಕೇಳಿದೆ ನಾನು, ಹೇಗಾಗ್ತಾರೆ ಅಂತ. ಅದು ಅಲ್ಲಾಗಿದೆ, ಇಲ್ಲಾಗಿದೆ, ಶಿವಮೊಗ್ಗದಲ್ಲಾಗಿದೆ, ಮತ್ತೊಂದಾಗಿದೆ. ಮತ್ತೆ ಜನರಿಗೋಸ್ಕರ ನಾವು ಮಾಡೋದು, ನಾಳೆ ಜನರಿಗೋಸ್ಕರ ನಾನು ಎಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ದೇನೆ. ನನಗೇನೋ 1 ವರ್ಷ 2 ವರ್ಷ ಆಯಿತು ಅಥವಾ 5 ವರ್ಷ ಆಯಿತು, ಒಂದು ಅಕ್ರಮ ಸಕ್ರಮ ಫೈಲ್ ಮಾಡಲಿಲ್ಲ, ನಾನು ಸುಖ ಇಲ್ಲ ಅಂತ ಆಗಿದೆಯಾ? ನಾನು ಮಾಡಿದ ಸಭೆ ನೋಡಿ ಅಧಿಕಾರಿಗಳು ಕದ ಬಿಟ್ಟಿದ್ದಾರೆ. ಇಷ್ಟು ಸಭೆ ಆದರೆ ಯಾವುದರಲ್ಲೂ ಜಾರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳಿ ಅದಕ್ಕೆ ಅವಕಾಶ ಕೊಡದೆ ಅಕ್ರಮ ಸಕ್ರಮ ಸಮಿತಿಯನ್ನು ಅವ್ರು ಮಾಡ್ಕೊಂಡು, ಆಯ್ತಪ್ಪ ಅದನ್ನಾದರೂ ಜನರಿಗೆ ಕೆಲಸ ಮಾಡಿ ಕೊಟ್ರ? ಯಾರು ಹೋಗಿ ಕೇಳಿದ್ರಂತೆ ಕುಂದಾಪುರ ತಾಲೂಕು ಆಫೀಸಲ್ಲಿ, ನಮ್ದೊಂದು ಫೈಲ್ ಇದೆ ಅಂತ ಹೇಳಿ, ಓಟ್ ಗಂಟೆಯೊಳವರಿಗೆ ಹಾಕ್ತಾರೆ, ನಾನು ಕೂಡ ಫೈಲಿಗೆ ಬರ್ತಾರೆ, ಹರಗೋಯ್ನಿ ಅಂತೇಳಿ ಹೇಳಿದ್ರು. ಎಂತ ಮಾಡ್ದಮ್ಮ, ನೀವು ಯಾರು ಅಧ್ಯಕ್ಷರು ಯಾರು MLA ಅಂತ ಡಿಪೆಂಡ್ ಇಲ್ಲ, ನನ್ನ ಹಕ್ಕು, ನಾ ಕೋಟಿಗೆ ಹೊತ್ತು ಕೋಟಿಗೆ ಹೊತ್ತು, ಆಯ್ತಾ? ಅದೊಂದಾಯ್ತು. ಇಲ್ಲಿ ಪಟ್ಟಣ ಪಂಚಾಯತಲ್ಲಿ ಯಾರೋ ಒಂದು ದಿವಸ ಬಂದರು, ಇಲ್ಲಿ ನಮ್ಮ ಜಾಗದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ, ಓಟ್ BJP ಹಾಕ್ತ್ರಿ, ನಮ್ಮ ಗುಡಿಗೆ ಅಂತ ಕೇಳ್ತ್ರಿ ಅಂತೇಳಿ ಅವ್ರನ್ನೇ ಹೆರಗಾಕ್ತಾರೆ. ಇದು ಕತ್ತಿ ಐತಲ್ಲ ಈಗಳು. ಆಚೆಗೆ ಅಧಿಕಾರ ಮಾಡೋಕೆ MLAಗೂ ಬಿಡುವುದಿಲ್ಲ, ಈಚೆಗೆ ನೀವು ಸ್ವತಂತ್ರ ಮಾಡೋದಲ್ಲ. ಇಲ್ಲಿ ನಾವೆಂತಕ್ಕಿರೋದು? ಸಭೆ 3:15 ನಾನು DC ಅವರಿಗೆ ಕೇಳಿದ್ದೇನೆ, ನೀವು ಅಧಿಕೃತ ಸೂಚನೆ ಮೌಖಿಕವಾಗಿ ಕೊಟ್ಟಿದ್ದೀರಿ ಸಭೆಗೆ ಹೋಗಬಾರ್ದು ಅಂತ. ಅದೇ ಬಾಯಲ್ಲಿ ನೀವು ಅವ್ರಿಗೆ ಹೇಳಿ, ಇಲ್ಲ, ಅಧಿಕಾರ ಅನ್ನುವಂಥದ್ದು ಶಾಸಕರ ಕರೆದ ಸಭೆಗೆ ಅಧಿಕಾರಿಗಳು ಹೋಗ್ಬೇಕು. ಜನಪ್ರತಿನಿಧಿಯ ಆ ಸಂವಿಧಾನದ ಆ ಎಂಜಿನ್ನಲ್ಲಿ, ಆ ಸಿಸ್ಟಮಲ್ಲಿ ಇರುವುದೇ ಹೇಗೆ ಕೇಳಿದ್ರೆ, ಕಾನೂನು ಪ್ರಕಾರ ಅಧಿಕಾರಿಗಳು ಮಾಡಬೇಕು. ಅಧಿಕಾರಿಗಳು ಮಾಡದಿದ್ದನ್ನು ಕೇಳಲಿಕ್ಕೆ ಇರುವುದು MLA. ನೀವು ನಮ್ಮ ಹತ್ರನೇ ಕೇಳಬಾರ್ದಂತ ಹೇಳಿದ್ರೆ MLA ಮತ್ತೆ ತಕ್ಕೆ ದಂಡಕ. ಅವ್ರಿಗೆ ಅದನ್ನು ತಕ್ಷಣ ಹೇಳಿ ಇನ್ಸ್ಟ್ರಕ್ಷನ್ ಕೊಡಿ, ಅವ್ರಿಗೆ ಇನ್ಸ್ಟ್ರಕ್ಷನ್, ಸಭೆ ಹೋಗ್ಲಿಕ್ಕೆ ಹೇಳಿ, 3 ಗಂಟೆವರೆಗೆ ಕಾಯ್ತೇನೆ ಅಂತ ಹೇಳಿದ್ದೇನೆ. ಜಿಲ್ಲಾ ಉಸ್ತುವಾರಿ ಅವರಿಗೆ ಫೋನ್ ಮಾಡಿದ್ದೇನೆ, ಲಕ್ಷ್ಮಿ ಅಕ್ಕ ಹೀಗಾಗ್ತಾ ಉಂಟು, ನನ್ನ ಅಧಿಕಾರ, ನಿಮ್ಮ ಹತ್ರ ಅನುದಾನ ಮಣ್ಣು ಇಲ್ಲ, ಅನುದಾನ ನಿಮ್ಮ ಹತ್ರ ಕೊಡೋಕ್ಕಾಗ್ತಿಲ್ಲ, ನಮ್ಗುದಿಲ್ಲ, 1 ವರ್ಷ ಆಯ್ತು, ಬೇಡ್ಕತ್ತಿರ್ಗರು ಏನಾದ್ರು ಮಾಡ್ಲಾಕಿದ್ದೀವಿ, ಒಂದು ರಸ್ತೆ ಮಾಡೋಕಾಯ್ತಾ, ನಮ್ ಕೂಡ ಒಂದು ಸೇತುವೆ ಮಾಡೋಕಾಯ್ತಾ? ಹೋಗ್ಲಿ, ಇವ್ರ ಹಣೆ ಬರ ಕಷ್ಟಪ್ಪ, ಮನಿ ಬಿತ್ತು ಪಾಪ, ಅಷ್ಟು ಸೇತುವೆ ಕೊಚ್ಕೋಯ್ತು, ಒಂದು ಬ್ರಿಡ್ಜ್ ಹೋಯ್ತು, ಅದನ್ನಾರು ಒಂದು ಕಂಡು ಪಾಪಕ್ಕಾಯ್ತು ಅವ್ರ ಹತ್ರ. ಹೋಗ್ಲಿ, ಅದಕ್ಕೊಂದು ಅನುದಾನ ತುರ್ತು ಪರಿಹಾರದ ಇದೆಗಾರ ಅನೌನ್ಸ್ ಮಾಡ್ರ, ಇವತ್ತಿಗೂ ಬಿದ್ದು ಮನೆಗಳಿಗೆಲ್ಲ ಪರಿಹಾರ ಕೊಟ್ರ? ಏನೂ ಇಲ್ಲ ಹಣೆ ಬರ್ದಾಗಿ. ಆಯ್ತು, ಅದರ ಸಂಖ್ಯೆಗೆ ಸಭೆ ಕರೆದ ಕನಿಷ್ಠ ಆಗುವಂತ ಕೆಲಸ ಆದ್ರೂ ಆಯ್ತಾ ಹೋಗ್ಲಿ, ಅದಕ್ಕೆ ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ, ಇಲ್ಲ ನಾನು ನಿಮ್ಗೆ ತೊಂದರೆ ಆಗ್ಲಿಕ್ಕೆ ಬಿಡುದಿಲ್ಲ, ನಾನು ಮಾತಾಡ್ತೇನೆ ಅಂತೇಳಿ ಹೇಳಿದ್ರು. ನಮ್ಗೆ ಅವ್ರ ಬಗ್ಗೆ ವಿಶ್ವಾಸ ಐತೆ, ಹೇಳ್ತಾರೆ ಅಂತೇಳಿ ಹೇಳಿ, ಅಥವಾ ಹೇಳಿರ್ಬೋದು. ಆದ್ರೆ ಇದೇ ಮಾತು ನಮ್ಮ ಮೀನುಗಾರಿಕಾ ಉಸ್ತುವಾರಿ ಸಚಿವರು, ವೈದ್ಯರು ಹೇಳಿದ್ರು.
ಏನು ಮಾಡೋದು ಮಾರ, ನಿಮ್ಮ ಕ್ಷೇತ್ರದ ರಾಜಕೀಯ ನಾವು ಎಂತ ಮಾಡೋದು, ನಮಗೆ ಮನ್ಸಿತ್ತು ಏನೋ ಮಾಡ್ಕಂತೇಳಿ. ನಿಮ್ಮ ಕ್ಷೇತ್ರದಾಗ ರಾಜಕೀಯ ಆ ನಮನಿ ಇತ್ತಂದ್ರೆ ಅವ್ರು ಕಷ್ಟ ಹೇಳ್ಕೊಂಡು, ಇದು ಒಳ್ಳೆ ಕಥೆ ಐತಲ್ಲ. ದ್ವೇಷ ಅಂದ್ರೆ ಎಲ್ಲಿವರೆಗೆ? ನಿಮ್ಗೆ ಓಟ್ ಹಾಕ್ಲಿಲ್ಲ ಅಂತೇಳಿ ಜನರನ್ನ ಹಿಡಿದು ಕೊಲ್ತ್ರಿ ಹಂಗಾರೆ ಯಾವಾಗ ಅಧಿಕಾರ ಇಲ್ಲೇ ಇರಲಿಲ್ಲ ಹಂಗಾರೆ ನಾವೆಲ್ಲ ಹಂಗಾರೆ ಏನು ಮಾಡ್ಕಿದ್ದಿತ್ತು? ನಮ್ಮಲ್ಲೆಲ್ಲ MLA ಆಗಿ ಹೋದ್ರೆ ಸ್ವಲ್ಪ ಜನ ಇಲ್ಲ, ನಮ್ಮಲ್ಲಿ ex-MLAಗಳ ಬೈಂದೂರು ಕ್ಷೇತ್ರದ 3-4 ಜನ ಈಗಳು ಜೀವಿದ್ರು. ಅವರೆಲ್ಲರೂ ಹಂಗಾರೆ ದ್ವೇಷ ಮಾಡ್ತಾ ಕೂತ್ಕೊಂಡ್ರೆ ದಿನ ಕೊಲ್ಪಿದ್ದಿತ್ತಲ್ಲ. ಹಂಗಾರೆ ಅಧಿಕಾರ ದೇವ್ರು ಕೊಟ್ಟಾಳಿಕೆ ಏನೋ 4 ಜನ ಒಳ್ಳೇದು ಮಾಡೋದೆಲ್ಲ ಮಾಡಿದ್ರೆ ನೆಮ್ಮದಿಗೆ ಎಲ್ಲರೂ ಇದ್ರೆ ಈ ನಮ್ಮನೆ ಜೀವ ತಿಮ್ಮದ ಯಾಕೆ ಜನರದ್ದು? ನಂದಾಯ್ತಲ್ಲ, ನನಗೇನು ಗೊತ್ತಿಲ್ಲ, ನನಗೇನಿಲ್ಲ, ಹಿಂದಿಲ್ಲ ಮುಂದಿಲ್ಲ, ನಂಗೇನು ಸಮಸ್ಯೆ ಇಲ್ಲ, ಜನರಿಗೆ ಯಾಕೆ ಈ ನಮ್ಮನೆ ಕಷ್ಟ ಕೊಡೋದು? ಸೊ ಇದನ್ನ ಆ ಸಚಿವರು ಹೇಳೋರು, ಈ ಸಚಿವರು ಹೇಳೋರು, ಬೈಂದೂರು ರಾಜಕೀಯ ಅಂದ್ರೆ ಕೈ ಮುಗಿತ ಮಾರ್ರೆ. ಅಂದ್ರೆ ಆಡಳಿತ ಇಟ್ಕೊಂಡಿರಿ, ರಾಜಕೀಯ ಜಾಸ್ತಿ ಮಾಡ್ತಾರೆ. ನಿಮಗೆ ಅಕ್ರಮ ಸಕ್ರಮ ಸಮಿತಿ ನೀವು ಮಾಡ್ಕೊಂತ ಹೋಗ್ತೀರಿ. ಕಾಲೇಜ್ ಆಗ್ತದೆ, ಕಾಲೇಜಿಗೆ ಪೂರಾ ಕಾಂಗ್ರೆಸ್ ಕಾರ್ಯಕರ್ತನ ತುಂಬಿಸಿ ಬಿಡ್ತಾರೆ. ಆ ಕಾಲೇಜ್ ಇರುವುದು ಕಾಲೇಜ್ ಪಾಠ ಮಾಡೋಕ ರಾಜಕೀಯ ಮಾಡೋಕ? ನಾನು ಕೇಳಿದೆ ಇಮಿಡಿಯೇಟ್ಲಿ, ನೀವು ಒಳ್ಳೆ ಕಥೆಯಲ್ಲ, ನಿಮಗೆ 25 ಜನ ಕಾಂಗ್ರೆಸ್ನವ್ರನ್ನ ಹಾಕಿ ಬಿಟ್ಟಿದೆಯಲ್ಲ, ಅಲ್ಲಿ ಮಾಸ್ಟರ್ ನಾಳೆ ಎಂತ ಮಾಡೋದು? ನಾನು ಸಭೆ ಕರೋದಿಲ್ಲ ಅಂದ್ರೆ, ನಾನು ಸಭೆ ಕರೆದೆ ಅಂತೇಳಿ ಹೇಳಿದ್ರೆ ಮಾಸ್ಟರ್ಗೆ ಅವ BJP ಇವ ಕಾಂಗ್ರೆಸ್, ಮಕ್ಕಳು ಓದುದಾ, ಮಕ್ಕಳು ರಾಜಕೀಯ ಮಾಡೋದಾ? ಮಾಸ್ಟರ್ ಪಾಠ ಮಾಡೋದ, ಮಾಸ್ಟರ್ ರಾಜಕೀಯ ಮಾಡೋದ? ಯಾವ ಸಮಿತಿವರು ಆಯ್ತು ಕಾಂಗ್ರೆಸ್ನವ್ರ ಹಾಕಿ, ನನಗೆ ಚಿಂತೆ ಇಲ್ಲ. ನಾವು ಒಂದು ಹೇಳಿದೆ, ನೀವು ಅಕ್ರಮ ಸಕ್ರಮ ಸಮಿತಿ ನೀವಾಗಿ, ದೇವಸ್ಥಾನ ಕಮಿಟಿ ನೀವು ಮಾಡಿ, ಶಾಲೆ ಕಮಿಟಿ ನೀವು ಮಾಡಿ, ಒಂದೇ ಒಂದಂತೇಳಿ ಹೇಳಿದ್ರೆ ನನ್ನ ಹತ್ರ ಒಂದು ಮಾತಾಡ್ಕೊಂಡೆ ಒಳ್ಳೆ ರೀತಿ ಮಾತನಾಡ ಮಾತಾಡೋದು. ನಾನು ಒಪ್ಪಿದೆ, ಅಕ್ರಮ ಸಕ್ರಮ ಸಮಿತಿಗಳಿದೆ, ಕಾಲೇಜಿನರಿಗೆ ಹೇಳಿದೆ, ಕಾಲೇಜ್ ಕಮಿಟಿ ಕಾಂಗ್ರೆಸ್ಗೆ ಅಷ್ಟು ಜನಿಗೆ ಒಂದು ಸತಿ ಹೇಳಿದೆ ನಾನು. ಏನಕ್ಕೆ ಅಂದ್ರೆ, ನೀವು ಒಂದು ಕನ್ಫರ್ಮೇಶನ್ ಕೊಡಿ ನನಗೆ, ಶಾಲೆ ಉದ್ಧಾರಕ್ಕೆ ಪ್ರಯತ್ನ ಮಾಡ್ತೋ ಅಂತೇಳಿ ಹೇಳಿ. ನನ್ಗೆ ಅದಿಷ್ಟು ಜನರೊಳಗೆ ಕಾಂಗ್ರೆಸ್ನ ಒಬ್ಬರು ಲೀಡರ್ ರಾಜು ಪೂಜಾರ್ ಒಬ್ರು ಹೇಳಿದ್ರು, ನಿಮ್ಗೆ ನಾ ಮಾತು ಕೊಡ್ತೆ, ರಾಜಕೀಯ ಮಾಡೋದಿಲ್ಲ, ಶಾಲೆ ಕಾಲೇಜ್ ಇಂಪ್ರೂವ್ಮೆಂಟ್ ನಾವು ಇರ್ತೋ ಅಂತ ಹೇಳಿದ್ರು. ಎಸ್, ಇನ್ನು ಬೇಕಾದ್ರೆ ಸಭೆ ಕರೀತ ಅಂತ ಹೇಳಿದೆ. ನನಗೆ ಆ ಮಾತು ತಕ್ಕೊಳ್ಳದೆ ನೀವು ಮಾಡೋದು ಕಮಿಟಿಗೆ ನಾನು IDA ಸಭೆ ಮಾಡ್ಕೊಂಡ್ರೆ ನನ್ಗೇನು ಕೆಲಸ ಇಲ್ಲೇ ಬೇರೆ? ಸೊ ಇದನ್ನ ಸಹಿತ ಅಧಿಕೃತ ಮಾಡಿದೆ. ಆದ್ರೆ ಇದೆಲ್ಲವೂ ರಾಜಕೀಯ. ಇವತ್ತು ನಡೆದದ್ದೇನು ಕೇಳಿದ್ರೆ, DC ಅವರು ಅಧಿಕೃತ ಫೋನ್ ಮಾಡಿ ಸಭೆಗೆ ಹೋಗಬೇಡಿ ಅಂತ ಹೇಳಿದ್ಯಾ? DC ಅವರಿಗೆ ಜನಪ್ರತಿನಿಧಿ, ಜನ ಓಟ್ ಹಾಕಿ ಆಯ್ಕೆ ಮಾಡದ ನನ್ನನ್ನ ನಾನು ಕರೆದ ಸಭೆಗೆ ಅಧಿಕಾರಿಗಳಿಗೆ ಹೋಗಬೇಡಿ ಅಂತ ಹೇಳಿದ್ದೆ ಯಾಕೆ? ಏನು ಚೆಕ್ ಮಾಡ್ಕೊಂಡ್ರಿ? ಏನು ಕ್ರಾಸ್ ಚೆಕ್ ಮಾಡ್ಕೊಂಡ್ರಿ? ಏನು ಕನ್ಫರ್ಮೇಶನ್ ಇದೆ ನಿಮ್ಮ ಹತ್ರ? ನೀವು DC, ನಿಮ್ಮ ಕೆಲಸ ಎಷ್ಟಿದೆ ಏನಿದೆ ನಿಮ್ಗೆ ಗೊತ್ತಿದೆ. ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ. ನಂದು ಒಂದು ಸ್ವಭಾವ ಏನಕ್ಕೆ ಅಂದ್ರೆ, ನನಗೆ ಉದಿತ ಪ್ರತಾಪ್ ಚಂದ್ರ ಶೆಟ್ಟರ್ ಭಾಷಣದಾಗೆ 3 ಸಭೆಯಲ್ಲಿ ಹೇಳಿದ್ರು. ಮೊನ್ನೆನೂ ರೈತ ಸಂಘ ಸಭೆಯಲ್ಲಿ ಹೇಳಿದ್ರು, ಪೇಪರ್ ಕಂಡಿದೆಯಾ? ರಾಜಕೀಯದವರೆಲ್ಲರೂ ಭ್ರಷ್ಟಾಚಾರ ನಡುಕಾಗ ಅಂತ, ಎಲ್ಲ ತಾಲೂಕು ಆಫೀಸ್ ಭ್ರಷ್ಟಾಚಾರ ನಡುಕಾಗ, ಪೊಲೀಸ್ ಸ್ಟೇಷನ್ ಭ್ರಷ್ಟಾಚಾರ ನಡುಕಾಗ ಅಂತ್ರಿ. ಆದ್ರೆ ನೀವೆಲ್ಲರೂ ಟ್ರಾನ್ಸ್ಫರ್ ಮಾಡೋದು ದುಡ್ಡು ತಕೊಂಡು ಮಾಡ್ತೀರಿ. ಯಾರು ಹೇಳದಿದ? ಪ್ರತಾಪ್ ಚಂದ್ರ ಶೆಟ್ಟರ್, ಮಾಜಿ ಸಭಾಪತಿಗಳು ಮಾಡ್ತೀರಿ. ಮತ್ತೆ ನೀವು ಹೇಳೋದು ಹೆಂಗೆ ನೈತಿಕತೆ ಇತ್ತು ಕೇಳಿ? ನನಗೆ ಗೊತ್ತಿಲ್ಲ, ನನಗೆ ಅಧಿಕಾರ ಅನ್ನೋದು ಸಿಕ್ಕಲೇ ಇಲ್ಲ. ನಾನು ಆಗಲಿಕ್ಕಿದ್ದದ್ದು ಕಾರ್ಯಕರ್ತ, ಈಗ ಇದ್ದದ್ದು ವಿರೋಧ ಪಕ್ಷದ ಶಾಸಕ. ಹಾಗೆ ನಂಗೆ ಗೊತ್ತಿಲ್ಲ ಟ್ರಾನ್ಸ್ಫರ್ ಅಂದ್ರೆ ಎಂತ ಮಾಡ್ತಾರೆ, ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆ ನಮನಿ ಮಾಡ್ಕೊಂಡೆ ಎಂತೆಂಥ ಅಧಿಕಾರಿಗಳನ್ನ ತಂದು ಹಾಕ ಆಯ್ತು. ಒಳ್ಳೊಳ್ಳೆ ಅಧಿಕಾರಿಗಳಿದ್ರು, ಎಲ್ಲಿದ್ರು? ಈಗ AC ಮೇಡಮ್ ಒಂದು ಟೈಮ್ ಇರಲಿಲ್ಲ, ಒಳ್ಳೆ ಅಧಿಕಾರಿ. ಇಲ್ಲಿ ಒಳ್ಳೆ ಹೆಸರು ಅಣ್ಣಾಮಲೈ ಮತ್ತೆ ಕೆಲವು ಅಧಿಕಾರಿಗಳು ಬಿಟ್ಟರೆ AC ಮೇಡಮ್ ಇದು ಅದೇ ಇತ್ತು. ಅವ್ರದ್ದು ಟೈಮಿಗಿಂತ ಮೊದಲೇ ಎತ್ತ ಹಾಕಿ ಆಯ್ತು. ಅವ್ರು ಯಾರು ದುಡ್ಡು ತಕ್ಕಂತಿಲ್ಲ, ಯಾರು ಹೋಗಿ ಸಾಮಾನ್ಯರು ಅವ್ರ ನಾಲೆಜ್ ಕೊಡ್ತಿದ್ದೀರ ಮಾಡ್ತಿದ್ದೀರ. ನಾಗರಾಜ್ ಡಾಕ್ಟರ್, ವೆಟರ್ನರಿ ಗೋ ಡಾಕ್ಟರ್, ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಆಕ್ಸಿಡೆಂಟಲ್ಲಿ ದೊಡ್ಡ ಪರ್ಸೆಂಟೇಜ್ ದನಗಳಿಂದ ಆಗುದು, ಹಸುಗಳಿಂದ ಆಗುದು. ದನಕ್ಕೂ ಪೆಟ್ಟು, ಗಾಡಿ ಹಾಪರಿಗೂ ಪೆಟ್ಟು. ಅವ್ರದ್ದು ಟೈಮಿಗಿಂತ ಮೊದಲೇ ಎತ್ತ ಹಾಕಿ ಆಯ್ತು. ಅವ್ರು ಯಾರು ದುಡ್ಡು ತಕ್ಕಂತಿಲ್ಲ, ಯಾರು ಹೋಗಿ ಸಾಮಾನ್ಯರು ಅವ್ರ ನಾಲೆಜ್ ಕೊಡ್ತಿದ್ದೀರ ಮಾಡ್ತಿದ್ದೀರ. ನಾಗರಾಜ್ ಡಾಕ್ಟರ್, ವೆಟರ್ನರಿ ಗೋ ಡಾಕ್ಟರ್, ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಆಕ್ಸಿಡೆಂಟಲ್ಲಿ ದೊಡ್ಡ ಪರ್ಸೆಂಟೇಜ್ ದನಗಳಿಂದ ಆಗುದು, ಹಸುಗಳಿಂದ ಆಗುದು. ದನಕ್ಕೂ ಪೆಟ್ಟು, ಗಾಡಿ ಹಾಪರಿಗೂ ಪೆಟ್ಟು. ಗೋಶಾಲೆನೂ ಇಲ್ಲ, ಗೋ ಆಸ್ಪತ್ರೆನೂ ಬೇಕಾದಷ್ಟಿಲ್ಲ. ಇದ್ದಲ್ಲಿ ಗೋ ಡಾಕ್ಟರ್ ಇಲ್ಲ. ಆಯ್ತು, ಇರುವಂತ ಆ ಗೋ ಡಾಕ್ಟರನ್ನ ಟ್ರಾನ್ಸ್ಫರ್ ಮಾಡಿ ಹಾಕ್ತಾರೆ. ನಾನು ಸಭೆಯಲ್ಲಿ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಹೇಳಿದೆ, ನೀವು ಕರಾವಳಿಗೆ ಅನ್ಯಾಯ ಮಾಡ್ತಾರೆ, ಯಾವಾಗಲೂ ನೀವು ಇಲ್ಲಿ ಗೋ ಡಾಕ್ಟರ್ ಕೊಡುದಿಲ್ಲ ಅಂತ ಹೇಳಿದೆ. ಅದೇ ರೀತಿ ಮಾಡ್ರೆ ಗೋ ಡಾಕ್ಟರ್ ಈಗಲೂ ಹಾಕಲಿಲ್ಲ. ಮೊನ್ನೆ ಹೇಳಿದೆ, ಇನ್ನೊಂದು ವಾರ ಕಾಯ್ತೆ, ಇಲ್ಲದೆ ಇದ್ರೆ ಮತ್ತೆ ರಸ್ತೆ ಮೇಲೆ ಪ್ರತಿಭಟನೆ ಮಾಡ್ತಾ ಅಂತ ಹೇಳಿದೆ. ಪ್ರತಿಭಟನೆ ನಮ್ಮ ಹಕ್ಕು, ನಮ್ಮ ಹೋರಾಟ. ಅದು ನೀವು ಅಧಿಕಾರ ಇರುತ್ತೋ ಬಿಡುತ್ತೋ ಬೇರೆ ವಿಷಯ. ಅವತ್ತಿಂದ ಇವತ್ತಿನವರೆಗೂ ಸಂಘ ಪರಿವಾರ ಕಟ್ಕ ಬಂದದ್ದು ಹೋರಾಟದಾಗ ಏನು ಹೋಯ್ತಾರೆ, ಎಲ್ಲ ನಾವು ಹೇಳೋದು ನಡೀತಿಲ್ಲ, ಹೋಗಿ ಅಡ್ಡ ಬಂದು ಕೂಕಂತದ್ದು ಏನು ಶಂಕರ ಅಡ್ಡ ನಿಂತ್ಕೊಂಬತ್. ನಾವು ನಮ್ಮ ಹಕ್ಕು ನಾವು ಸಾಧಿಸ್ಕಂತ ಈಗಳು ಅಷ್ಟೇ ಹೇಳೋದು. ನಾನು ಅಧಿಕಾರ ನಿಮ್ಮ ಹತ್ರ ಉಳಿದು, ಅನುದಾನ ನಿಮ್ಮ ಹಣಿ ಬರ್ದಾಗಿಲ್ಲ. ಆದ್ರೆ ನಾವು ನಡೆಸುವಂತ ಅಧಿಕಾರಕ್ಕೆ, ಮಿನಿಮಮ್ ಅಧಿಕಾರಕ್ಕೆ ನೀವು ತೊಂದರೆ ಮಾಡ್ರೆ ಹೆಂಗೆ? ಈಗ ಸ್ಯಾಂಪಲ್ ತೋರಿಸಿದ್, ನಾನೇನು ಹೇಳೋಕ್ಕೂ ಇಲ್ಲ.
ನಾನು ಸ್ಟೇಟ್ಮೆಂಟ್ ಕೊಡೋತ್ತಿಗೆ ಪೋಸ್ಟ್ ಕೊಡುತ್ತೆ ನಾವೊಬ್ಬ ಕೂಕಂತೆ ಅಂತ ಹೇಳಿದೆ. ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ಕೆಲಸದಾಗ ಇರ್ತಾರೆ, ಅವ್ರವ್ರ ಕೆಲಸದಾಗ ಇರ್ತಾರೆ. ಎಷ್ಟಪ್ಪ ಜನ ಇದ್ರೀಗ, ಯಾರು ಹೇಳಿ ಕಳ್ಸೋದು ಇವರಿಗೆಲ್ಲ? ಇದು ನಮ್ಮ ತಾಕತ್ತು ಅಂತ ಹೇಳೋದು. ನಾವು ನಡೆಸ್ಕೊಂಡು ಬಂದದ್ದು ನಮ್ಮ ನೀವು ಅಡ್ಡಾಕಿ ಹೇಳ್ರ ಚಪ್ಪಿ MLA ಪಾಪದ MLA ಎಂತದ ಏನಾದ್ರು ಹೇಳ್ಕೊಂಡಿ. ನನಗೆ ಜೋರಪ್ಪ ಮನ್ಸಿಲ್ಲ, ಪಾಪದಾರ ನನ್ನ ಎದುರಿಗೆ ಬಪ್ಪರಲ್ಲ, ಪಾಪದಾರ ಕಷ್ಟದಾರ ಬಂದಳಿಗೆ ನಾನೆಂತ ಜೋರಪ್ಪ. ಅದು ನಾನು ನಿಮಗೆ ಭಕ್ತಿ ಅಂತೇಳಿ ಎಲ್ಲ ಹೇಳಿದೆ, ನೀವು ನಡೆಸೋದೆಲ್ಲ ಪೂರಕ್ಕೆ ಅಂತೇಳಿ ನಾನೆಲ್ಲ ಹೇಳಿದೆ. ಸೊ ನಾನು ಹೇಳುವುದು ಅನ್ಯಾಯ, ಅಕ್ರಮ, ಅಸಹಕಾರ ಬೇಕಾದಷ್ಟೇ. ಒಂದು ವರ್ಷದೊಳಗೆ ಕಂಡು ಬೇಜಾರು ಹಿಡಿದೋಯ್ತು. ನನ್ನ ಕಾರ್ಯಕರ್ತರಿಗೆ, ನನ್ನ ಜನರಿಗೆ, ನನ್ನ ಕ್ಷೇತ್ರಕ್ಕೆ ನ್ಯಾಯ ಕೊಡಬೇಕು. ಅನುದಾನ ನಿಮ್ಮ ಕೈಯಲ್ಲಿದೆ ಅಷ್ಟೇ. ಅನುದಾನ ದುಡ್ಡು ತಪ್ಪಕಾಯಿರ ಸತ್ತಿದ್ದೀರಿ. ನನಗೆಲ್ಲರೂ ಹೇಳ್ತಾರೆ ಎಂತ ಮಾರ ನಿಮ್ಮ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಎಂತಕ್ಕೆ ಸ್ವಲ್ಪ ಜನ ಎಲ್ಲ ಬ್ರೋಕರ್ಗಳು ಕಂಡಂಗೆ ಫೈಲ್ ಹಿಡ್ಕೊಂಡಿದ್ದು ಇದು ವಿಧಾನಸಭೆಯಲ್ಲಿ. ನೀವು MLA ಎಷ್ಟು ಸರ್ತಿ ಬರ್ತಾರೆ ಅದಕ್ಕಿಂತ 10 ಪಟ್ಟು ಇಲ್ಲಿ ಬರ್ತಾರಪ್ಪ. ಪುರಾ ಜನ ಬೈಂದೂರಿನ ಕಾಂಗ್ರೆಸ್ನವ್ರು ಫೈಲ್ ಹಿಡ್ಕೊತಿರ್ಗತ್ತಿಲ್ಲ ಅಂತೇಳಿ. ಆಯ್ತು, ಒಂದಾರು ಅನುದಾನ ತಪ್ಪಗಾಯ್ತಾ? ನಮ್ದು ಎಷ್ಟು ಒಟ್ಟು ಅನುದಾನ ನಮ್ಮ ಕ್ಷೇತ್ರಕ್ಕೆ 5 ವರ್ಷದಾಗೆ ಕಳೆದ ಅಧಿಕಾರದಾಗೆ 3,000 ಕೋಟಿಯ 3,000 ಕೋಟಿ ಹಿಡ್ಕೊಳ್ಳಿ. ವರ್ಷಕ್ಕೆ ಎಷ್ಟತ್ತ? 3,000 ಕೋಟಿ 5 ವರ್ಷಕ್ಕೆ 600 ಕೋಟಿ ಆಯ್ತು. ತಿಂಗಳಿಗೆ ಎಷ್ಟತ್ತ? 50 ಕೋಟಿ ಆಯ್ತು. BJP ಸರ್ಕಾರದ ಅನುದಾನ ತಿಂಗಳಿಗೆ 50 ಕೋಟಿ ಇದ್ದಿತ್ತು. ಈಗ 1 ವರ್ಷ ಆಯ್ತಲ್ದ 50 ಕೋಟಿ ಹೇಳೋದು ಸಾಯಲಿ. 5 ಕೋಟಿ ಯಾರು ಮರ್ಯಾದೆಗೆ ಬರ್ಕಿದ್ದಿತ್ತಲ್ಲ ಇಷ್ಟೊತ್ತಿಗೆ ಏನ್ ರೈತರ 5 ಕೋಟಿ ಯಾರು ಬಂದಿರೋದ? ಈ ಹಣಿ ಬರ ಬಚ್ಚಿಕೊಂಡ ನೀವು, ಈ ಯೋಗ್ಯತೆ ಬಚ್ಚಿಕೊಂಡ ನಿಮಗೆ ಅನುದಾನ 1 ರೂಪಾಯಿ ತಪ್ಪಕಲ್ಲ, ಫೈಲ್ ತಕ್ಕ ತಿರುಗಿಕೊಂಡ ಇದ್ದವ್ರನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ, ಜನ ಅಧಿಕಾರಿಗಳೆಲ್ಲ ಅನ್ಯಾಯ ಮಾಡಿ ಟೈಮ್ ಹಾಕಿದ್ರ ಮೊದಲು ಟ್ರಾನ್ಸ್ಫರ್ ಮಾಡ್ಕೊಂಡ ಮತ್ತೆ ಪುನಃ ನಮ್ಮ ಎದುರೇ ಅಹಂಕಾರ ಮಾಡೋದು. ನೀವು ನಿಮ್ ಸೊಟ್ಟಿಗೆ ಏನ್ ಹಾಕ್ತಂತೇಳಿ ಹೇಳಿ ಕೇಳ್ರಿ, ಏನ್ ತಪ್ಪಾಗ್ತ? ನಾನು ಹೇಳುದು ಪಾಪದರಿಗೆ ಬೈಯುವುದಿಲ್ಲ ಅಂತ ಹೇಳಿದೆ, ನಿಮಗೆ ಬೈಯುವುದಿಲ್ಲ ಅಂತ ಯಾಗಲೇ ಹೇಳಿದ್ದೆ. ನಾನು ಹೇಗಲ್ಲ ಹೇಳಿದ್ದೆ? ನಾನು ಹೇಳುದು ಈ ಅನ್ಯಾಯ ಹೆಚ್ಚಾಯ್ತು. ನಾವು ಏನು ಎಣಿಸಿದ್ ಕೇಳ್ರೆ ಹೌದು, ಬಹುಶಃ ಕಾಂಗ್ರೆಸ್ MLA ಇದ್ದು BJP ಅಧಿಕಾರ ಇದ್ರೆ ನಾವೆಲ್ಲ ಒಂದು ಸ್ವಲ್ಪ ಎಲ್ಲ ಮಾಡ್ತಿರ್ತೇವೆ ಅಂತದ್ದು ಇಂಥದ್ದೆಲ್ಲ ಹಾಗೆ ಅಂತೇಳಿ ಸಹಜವಾಗಿ ಬಿಟ್ಟಿದೆ. ಬಟ್ ನಾನು ಪುನಃ ಕ್ವಶನ್ ಮಾಡೋದು, DC ಒತ್ತಡ ಹಾಕೋದು, ಸಚಿವರಿಗೆ ಒತ್ತಡ ಹಾಕೋದು, ಬೈಂದೂರಿನಲ್ಲಿ ಉಪವಾಸ ಹಾಕಿ ಅಂತ ಹೇಳೋದು, ನಾನು ಹೇಳೋದು ನಿಮಗೆ ಶಾಪ ಮುಟ್ಟೋದು, ಪಾಪದ ಶಾಪ ಮುಟ್ಟೋದು. ಆ ದಿವಸ ಎಲ್ಲರೂ ತೋಟ ಪೂರ್ತಿ ಮುರ್ಕೊಂಡಿದ್ದು ನಾವು ಅದಲ್ಲ ಕೊಡ್ಲು ಮತ್ತೆ ಇನ್ನೊಂದು ಮಧುರಬಾಳ ತೋಟ ಪೂರ ಕಿತ್ತು ಬಿಸಾಡಿ ಬೈ. ಆ ಹಳಿಯರ ನಮ್ಮ ಕೈ ಕಾಲು ಹಿಡ್ಕಂತ ಕಣ್ಣೀರು ಬರ್ತದೆ ಕಂಡ್ರೆ. ಆದ್ರೆ ಇವತ್ತಿನವರಿಗೆ ಅವ್ರಿಗೆ 1 ರೂಪಾಯಿ ಹಾಕಬೇಕಾಯ್ತು ಗೌರ್ಮೆಂಟಿನ ಹತ್ರ. ಪಾಪ ಕನಿಷ್ಠ ನಾನು ಹೇಳ್ತೆ ಅಧಿಕಾರಿಗಳಿಗೆ ನಾನು ಹೇಳ್ರು ಕೂಡ ಕೊಡ್ತಾರೆ. ಇಂದಿಗೂ ಇವತ್ತಿಗೂ ಬಿಲ್ ಆಗಿಲ್ಲ ಅದರದ್ದು. ಅದು ಮಾಡಿ ಬಿಲ್ ಸ್ಯಾಂಕ್ಷನ್ ಮಾಡಿಟ್ಟಿದ್ರು. ಸ್ಯಾಂಕ್ಷನ್ ಮಾಡಿಟ್ಟ ಕಾಲ್ ಸಂಘಕ್ಕೆ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿಟ್ಟ 17 ಕೋಟಿ ಬೇರೆ ಬೇರೆ ಕೆಲಸದ 17 ಕೋಟಿ ಜಾಮ್ ಮಾಡಿಟ್ಟು 1.5 ವರ್ಷ. ನಿಮ್ಗೂ ಅದನ್ನು ಸಹಿತ ಮಾಡ್ಕೋಬೇಕಾಗ್ತಿಲ್ಲ. ಸ್ಯಾಂಕ್ಷನ್ ಮಾಡಿಟ್ಟ ಸಹಿತ ಮಾಡ್ಕೋಬೇಕಾಗ್ತಿಲ್ಲ. ಮತ್ತೆ ನೀವೆಂತ ಪುಕ್ಷಟೆ ಯಜಮಾನಿಕೆ ಮಾಡೋದಿಲ್ಲ, ಅದು ನಾವು ಮಾಡ್ತೋ ಇದು ನಾವು ಮಾಡ್ತೋ ಅಂತೇಳಿ ಹೇಳುದು. ನಾನು ಹೇಳುದು ಆ ಅಧಿಕಾರಿಗಳು ಹೇಗಿನ ಅಧಿಕಾರಿಗಳು ಬೇಕಾದ್ರೆ ತಗೊಬಂದು ಹಾಕಿ ಕೆಲಸ ಮಾಡಿಸ್ಕೊಂಡ್ ನಂಗೆ ಬಿಟ್ಟು ನಾನು ಮಾಡಿಸ್ಕೊಂತ ಇದ್ದೆ, ಯಾರ್ಯಾರ ಹತ್ರ ಮಾಡಿಸ್ಕೊಂತ ಇದ್ದೆ. ಆದ್ರೆ ಇಲ್ಲಿವರೆಗೆ 3 ಅಧಿಕಾರಿಗಳದ್ದು ಲಂಚ ತಗೊಂಡದ್ದು ನಾನು ಸಾಕ್ಷಿ ತಗೊಂಡಿದ್ದೆ. 3 ಅಧಿಕಾರಿಗಳದ್ದು ಕಳಿಸಿದೆ, ವಾರ್ನಿಂಗ್ ಕೊಟ್ಟಿದೆ, ದುಡ್ಡು ವಾಪಸ್ ಕೊಡಿ ಮತ್ತೆ ಈ ಸತ್ಯ ಮಾಡಬೇಡಿ. ಯಾಕಂದ್ರೆ ಎಲ್ಲಿಂದೋ ಬಂದಿರ್ತಾರೆ, ಲಂಚ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊ ಬಂದಿರ್ತಾರೆ, ಅವ್ರ ಹಣಿ ಬರ ಪಾಪ. ಇಲ್ಲಿ ದುಡಿಕ ನಾಳೆ ಬಡವ್ರ ಹತ್ರ ದುಡಿಬೇಡಿ, ಬಡವ್ರ ಹತ್ರ ಲಂಚ ತಗೊಂಡು ವಾಪಸ್ ಕೊಟ್ಟು ನೀವು ಮತ್ತೆ ವಾಪಸ್ ಒಳ್ಳೆ ರೀತಿ ಕೆಲಸ ಮಾಡಿ ಒಂದು ಅವಕಾಶ ಕೊಡ್ತೆ ಅಂತ ಹೇಳಿ ಕೊಟ್ಟಿದೆ. ನನಗೆ ಯಾರೋ ಒಂದಷ್ಟು ಜನ ಹೇಳ್ರ ಸಸ್ಪೆಂಡ್ ಮಾಡ್ತಿದ್ದ ಹಂಗಿತ್ತ ಹೀಗಿತ್ತಂದ್ರೆ ಆದ್ರೆ ಎಂತ ಮಾಡೋದು, ಅವರು ಪಾಪ ಇನ್ನೊಂದೆಲ್ಲ ಮಾಡ್ಕೊ ಬಂದಿರಂತೇಳಿ ಒಂದು ಅವಕಾಶ ಅಂತೇಳಿ ಕೊಟ್ಟಿದೆ. ಆದ್ರೆ ಪೂರಾ ಇದನ್ನು ಮಾಡಿ ಬೈಂದೂರನ್ನು ದೋಚಿ ಹಬ್ಬು ಮಾಡಿ ಬಿಡ್ತು ಅಂತ ಹೇಳಿದ್ರೆ ನಾವು ಬಿಡೋಕತ್ತ? ನಾನು ಹೇಳೋದು ಇಷ್ಟೇ, ಅಧಿಕಾರಿಗಳ ಸಭೆ ನನಗೆ ಜನ ಅಧಿಕಾರ ಕೊಟ್ಟಿದ್ರು, 5 ವರ್ಷ ಉಂಟು. 5 ವರ್ಷದಾಗಿ ಎಷ್ಟು ಮಾಡ್ಕೊಂಬಕತ್ತ? ನಾನು ಹೇಳೋದಿತ್ತ ನನ್ನ ಕಾರ್ಯಕರ್ತ ಆಫೀಸಿಗೆ, ನೀವು ಯಾವ ಆಫೀಸಿಗೆ ಹೋಗಿ ಒಂದು 100 ಫೈಲ್ ಇತ್ತು. ಫೈಲ್ ಅಂತ ಕೇಂದ್ರೆ ಕನ್ಸ್ಕಾಮ್ ಹಗಲು ರಾತ್ರಿ ಕನ್ಸ್ಕಾಮ್ ಪಕ್ಕದ ಹತ್ರ ಒಂದ್ಸತಿ ಹೇಳಿದೆ, ನಾಳೆ 1 ದಿವಸ ಅಧಿಕಾರ ಬಂತಂದ್ರೆ ಎಲ್ಲ ಫೈಲ್ ರೆಡಿ, ಪಟ 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 ಯಾವ ರಸ್ತೆ, ಯಾವ ಬ್ರಿಡ್ಜ್, ಯಾವ ಶಾಲೆ ಕಟ್ಟಡ, ಎಲ್ಲೆಲ್ಲಿ ಏನಾಯ್ತು ಎಲ್ಲ ಮಾಡಿಡೋದು. ಇಲ್ಲದೆ ಇದ್ರೆ ಕೆಲವು ಸರ್ತಿ ಅಧಿಕಾರ ಇದ್ದಳಿ ನಾ ಕಂಡಿದೆ, ಪಾಪದ ಅಧಿಕಾರ ಬಂತಲ್ಲ ಬೇಗ ಮಾಡಿ ಕೊಡಿ ಅಂದು ನಾ ಹೇಳಿತ್ತು ಇಂಜಿನಿಯರ್ಗೆ, ಫೈಲ್ ಮಾಡೋಕೆ 1.5 ವರ್ಷ ತಕ್ಕ ಅಷ್ಟೊತ್ತಿ ಅಧಿಕಾರ ಹೋಗ್ಬಿಡತ್ತ. ಕಾಂಬದೇ ನಂದು ಆ ಕೆಲಸ ಇಲ್ಲ. ನನ್ನ ಕಾರ್ಯಕರ್ತರ ಹತ್ರ 4 ಆಫೀಸ್ ಇಟ್ಟಿದೆ, ಅಷ್ಟು ಕಾರ್ಯಕರ್ತರು ಓಡಾಡಿರ, ಏನೇನಾಯ್ತು ಲಿಸ್ಟ್ ಮಾಡಿರ, ಪ್ರತಿಯೊಂದು ವಾಟ್ಸಪ್ಪೇ ಬಂದ್ರು ನಾನೊಂದು ಕಂಪ್ಲೇಂಟ್ ಅಂತ ತಗೊಂಡೆ. ಇಲ್ಲಿವರೆಗೆ 16,000 ಕಂಪ್ಲೇಂಟ್ ಇತ್ತು, ಅದನ್ನು ಗ್ರಾಮ ಶಾ ಮಾಡಿತ್ತು, ಡಿಪಾರ್ಟ್ಮೆಂಟ್ ಶಾ ಮಾಡಿತ್ತು. ಇವತ್ತೆಲ್ಲ ನಾಳೆ ಯಾರನ್ನಾರು ಹಿಡ್ಕೊಂಡು ಒಂದಷ್ಟು ಅನುದಾನ ತರ್ಕೊಂಡೇಳಿ ಇದು ನನ್ನ ಪ್ರಯತ್ನ. ನನ್ನ ಜನರಿಗೆ ನಾ ಎಡ್ದಷ್ಟು ಹೇಳ್ತಾ ಇದ್ದೆ. ಆದ್ರೆ ನಾನು ಹೇಳೋದು
ಅನ್ಯಾಯ ಮಾಡೋದು ನೀವು ಹೊರಡಬೇಡಿ. ನಿಮ್ಮ ಅಧಿಕಾರ ಇತ್ತಲ್ಲ ಉಪಯೋಗಿಸ್ಕೊಳ್ಳಿ, ಏನಾದ್ರು ಮಾಡಿ. ಹೇಳಿದೆ ನಾನು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಎದುರು ಸಿಕ್ಕದಲ್ಲಿ ಹೇಳೋದು, ಹೋಯ್ನಿ ನಿಮ್ಮ ಸರ್ಕಾರ ಬೈತಲ್ಲ ರಸ್ತೆ ಗಿಸ್ತಿ ಆಯ್ಕ ಬನ್ನಿ ಮಾಡಿ, ನಾನು ಸಪೋರ್ಟ್ ಮಾಡ್ತೇನೆ. ಅನುದಾನ ತರದೆ ಬರೀ ಬಾಯಿ ಯಜಮಾನಿಕೆ ಮಾಡ್ತಾರೆ ಅಂತ ಅದಕ್ಕೊಂಡಿದೆ. ಆದರೆ ನಾನು ಇವತ್ತು ಕೂತದ್ದು ಯಾವ DC ಬಾಯಲ್ಲಿ ನನ್ನ ಸಭೆ ನಡಿಬಾರದು ಅಂತೇಳಿ ಹೇಳಿ ನೀವು ಫೋನ್ ಮಾಡಿಸಿದ್ದೀರಿ. ಯಾವ DC ನನ್ನ ಸಭೆಗೆ ಅಧಿಕಾರಿಗಳು, ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರಿಗಳನ್ನು ಸಭೆ ಹೋಗಬೇಡಿ ಅಂತ ನೀವು ಹೇಳಿರಿ, ಇದನ್ನು ಮಾತ್ರ ನಾನು ಸಹಿಸುವುದಿಲ್ಲ. ಅದು ನಿಮಗೆ ಎಲ್ಲಿವರೆಗೂ ಹೊರ ಸಾಮನೆ. ಸುನಿಲ್ ಕುಮಾರ್ ಫೋನ್ ಮಾಡ್ರ, 4 ಆಫೀಸ್ ಇಟ್ಟಿದೆ, ಅಷ್ಟು ಕಾರ್ಯಕರ್ತರು ಓಡಾಡಿರ, ಏನೇನಾಯ್ತು ಲಿಸ್ಟ್ ಮಾಡಿರ, ಪ್ರತಿಯೊಂದು ವಾಟ್ಸಪ್ಪೇ ಬಂದರೂ ನಾನೊಂದು ಕಂಪ್ಲೇಂಟ್ ಅಂತ ಕಂಡೆ. ಇಲ್ಲಿವರೆಗೆ 16,000 ಕಂಪ್ಲೇಂಟ್ ಇತ್ತು. ಅದನ್ನು ಗ್ರಾಮ ಶಾ ಮಾಡಿತ್ತು, ಡಿಪಾರ್ಟ್ಮೆಂಟ್ ಶಾ ಮಾಡಿತ್ತು. ಇವತ್ತೆಲ್ಲ ನಾಳೆ ಯಾರನ್ನಾರು ಹಿಡ್ಕೊಂಡು ಒಂದಷ್ಟು ಅನುದಾನ ತರ್ಕೊಂಡೇಳಿ ಇದು ನನ್ನ ಪ್ರಯತ್ನ. ನನ್ನ ಜನರಿಗೆ ನಾ ಹೇಳ್ದಷ್ಟು ಹೇಳ್ತಾ ಇದ್ದೆ. ಆದರೆ ನಾನು ಹೇಳೋದು ಅನ್ಯಾಯ ಮಾಡೋದು ನೀವು ಹೊರಡಬೇಡಿ. ನಿಮ್ಮ ಅಧಿಕಾರ ಇತ್ತಲ್ಲ ಉಪಯೋಗಿಸ್ಕೊಳ್ಳಿ, ಏನಾದ್ರು ಮಾಡಿ. ಹೇಳಿದೆ ನಾನು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಎದುರು ಸಿಕ್ಕದಲ್ಲಿ ಹೇಳೋದು, ಹೋಯ್ನಿ ನಿಮ್ಮ ಸರ್ಕಾರ ಬೈತಲ್ಲ ರಸ್ತೆ ಗಿಸ್ತಿ ಆಯ್ಕ ಬನ್ನಿ ಮಾಡಿ, ನಾನು ಸಪೋರ್ಟ್ ಮಾಡ್ತೇನೆ. ಅನುದಾನ ತರದೆ ಬರೀ ಬಾಯಿ ಯಜಮಾನಿಕೆ ಮಾಡ್ತಾರೆ ಅಂತ ಅದಕ್ಕೊಂಡಿದೆ. ಆದರೆ ನಾನು ಇವತ್ತು ಕೂತದ್ದು ಯಾವ DC ಬಾಯಲ್ಲಿ ನನ್ನ ಸಭೆ ನಡಿಬಾರದು ಅಂತೇಳಿ ಹೇಳಿ ನೀವು ಫೋನ್ ಮಾಡಿಸಿದ್ದೀರಿ. ಯಾವ DC ನನ್ನ ಸಭೆಗೆ ಅಧಿಕಾರಿಗಳು, ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರಿಗಳನ್ನು ಸಭೆ ಹೋಗಬೇಡಿ ಅಂತ ನೀವು ಹೇಳಿರಿ, ಇದನ್ನು ಮಾತ್ರ ನಾನು ಸಹಿಸುವುದಿಲ್ಲ. ಅದು ನಿಮಗೆ ಎಲ್ಲಿವರೆಗೂ ಹೊರ ಸಾಮನೆ. ಸುನಿಲ್ ಕುಮಾರ್ ಫೋನ್ ಮಾಡ್ರ, ಏನು ಸಡನ್ ಡಿಸೈಡ್ ಮಾಡ್ರಿ, ನಾವೆಲ್ಲ ಎಲ್ಲೆಲ್ಲೋ ಇತ್ತಲ್ಲ ಅಂದ್ರೆ ಎಂತ ಮಾಡೋದಣ್ಣ, ಹಿಂಗೆ ಮಾಡ್ತಾ ಇದ್ರ, ಸಭೆನೇ ಅಡ್ಡ ಹಾಕ್ರ, ನಾ ಮತ್ತೇನು ಮಾಡೋದು ಕೇಂಡೆ. ಶ್ರೀನಿವಾಸ ಪೂಜಾರ ಫೋನ್ ಮಾಡ್ರ, ಕಡ್ಡೊಳ್ಳಿಯರ ಗಟ್ಬಿಟ್ಟು ಮಾಡ್ರಿ, ನಾವು ಬರ್ತಿದ್ದಿತ್ತಲ್ಲ ಅಂತೇಳಿ ಹೇಳ್ರ, ನೀವು ಬಂದು ಮುಟ್ಟುಕಣಿ ನಂಗೆ ತಡ್ಕೊಂಬಕಾಯಿಲ್ಲ, ತಡ್ಕೊಂಡು ಸಾಕಾಯ್ತು, ಹಂಗಾಗಿ ಬೇರೆ ದಾರಿ ಇದ್ದ ನಾ ಕೂಕೊಂಡಿದ್ದೆ ಅಣ್ಣ ಅಂತೇಳಿ ಹೇಳಿ ಪೂಜಾರಿಗೂ ಹೇಳಿದೆ. ಸೊ ಎಲ್ಲರೂ ಹೇಳಿರ, ಎಲ್ಲ ಶಾಸಕರು ಹೇಳಿರ, ನಿಮ್ಮ ಕೈಗೆ ಇತ್ತು ಅಂತೇಳಿ ಹೇಳಿರ. ನನಗೆ ನನ್ನ ಕಾರ್ಯಕರ್ತರು, ನನ್ನ ಹೋರಾಟಗಾರರು ನನ್ನ ಸಂಖ್ಯೆ ಇದ್ರ ಮೇಲೆ ನಾನು ಎಲ್ಲದಕ್ಕೂ ಸಿದ್ಧ. ನಿಮಗೆ ಇವತ್ತೊಂದು ಎಚ್ಚರಿಕೆ ಕೊಡೋದು ಏನಕ್ಕೆ ಅಂದರೆ, ಪುನಃ ಹೇಳ್ತೆ, ನೀವು ದುಡ್ಕಂತ್ರಿಯ ದುಡ್ಕಣಿ, ನೀವು ವ್ಯವಹಾರ ಮಾಡ್ಕಂತ್ರಿಯ ಮಾಡ್ಕಣಿ, ನಿಮ್ಮ ಅಧಿಕಾರ ಇತ್ತು ಅಧಿಕಾರ ನಡೆಸತ್ರಿಯ ನಡೆಸ್ಕಣಿ. ಎಲ್ಲ ಯಾರೋ ಒಬ್ರಿಗೆ ಉಪಕಾರ ಆಪಲ್, 4 ಜನ ಹೆಲ್ಪ್ ಆಪಲ್ ನಡೆಸಿ. ನೀವು ಅಂದ್ಕೊಂಡ ನನ್ನ ಕಾರ್ಯಕರ್ತರನ್ನು ಮುಟ್ಟೋದು, ನನ್ನ ಬಂದು ಬೈಂದೂರು ಜನರಿಗೆ ತೊಂದರೆ ಮಾಡೋದು, ನನ್ನ ಬೈಂದೂರಿನ ಇವರಿಗೆ ಜನರಿಗೆ ಬೇಕಾದಂಥ ಫೆಸಿಲಿಟಿಗಳನ್ನು ತೊಂದರೆ ಮಾಡೋದು, ಅದನ್ನು ಮಾತ್ರ ಸಹಿಸುವುದಿಲ್ಲ. ಫಸ್ಟ್ ಅನುದಾನ ಹೇಳಲ್ಲ, ಆಗಲ್ಲ ತಿಂಗಳಿಗೆ 70 ಅಂತ ಹೇಳಲ್ಲ. ಅದ್ರದ್ದು ಒಂದು ತಿಂಗಳಿದ್ರೆ 1 ವರ್ಷದ ತಪ್ಪಾಗಿಲ್ಲ, ಇನ್ನಾರು ತಗೊಬನ್ನಿ, ಅಭಿವೃದ್ಧಿ ಮಾಡಿ. ನಿಮಗೆ ನಾನು ಗೌರವ ಕೊಡ್ತೇನೆ, ನೀವೆಂತ ಕೊಡೋದಿಲ್ಲ, ನಾನೇ ಕೊಡ್ತೇನೆ. ಕಾಂಗ್ರೆಸ್ನವರು ಅಧಿಕಾರ ಇದ್ರು, ಬೇರೆ MLA ಇದ್ರು, ಅಭಿವೃದ್ಧಿ ಮಾಡ್ರ ಅಂದ್ಕೊಂಡು ₹1 ತಪ್ಪು ಕಾಣಿ ಬರ್ದಾಗಿಲ್ಲ, ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಲ್ಲ, ಮತ್ತೆ ಯಜಮಾನಿಕೆ ಮಾಡಿದ್ರೆ ನಿಮ್ಗೆ ಗೆದ್ದಿಲ್ಲ. ನಾವು ಇಲ್ಲಿವರೆಗೆ ಹೇಳೋದು ಹೆಚ್ಚಾಗಿದೆ. ಸೊ ಹಾಗಾಗಿ ಈ ಡೌಟ್ ಅನ್ನೋದು ನನಗೇನಾಯ್ತು, ಅಧಿಕಾರಿಗಳು ಸುಮಾರು ಫೋನ್ ಮಾಡ್ತಾರೆ, ನಾವು ಕಷ್ಟ ಸುಖ ಕೇಳ್ತೇವೆ ಅಧಿಕಾರಿಗಳಿಗೆ. ನಾನು ಬೈಯು ಗೊತ್ತಿಲ್ಲ, ಯಾಕಂದ್ರೆ ಅವರು ಎಲ್ಲ ಒಂದ್ಸತಿ ಮನುಷ್ಯತ್ವ ಇರುತ್ತೆ ಅವರಿಗೆ. ನನಗೊಬ್ಬರು ಅಧಿಕಾರಿ ಮೊನ್ನೆ ಒಂದು ದಿವಸ ಇಲ್ಲೊಬ್ರು ಯಾರೋ ಮನಿ ಏನು ಕುಂತೋಯ್ತು ಅಂತೇಳಿ ಹೇಳಿ ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ರು, ಸರ್ ಅಲ್ಲೊಂದು ಮನಿ ಬಿದ್ದಿತ್ತು. ನಾನು ಹೇಳಿದ್ರೆ ನಾನು ಸಾಯಂಕಾಲನೇ ಹೋಗಿ ಬಂದೆ. ಇಲ್ಲ ನಾನು 2 ಬದಿ ಹೋಗಿ ಬಪ್ಪತ್ತಿ ಮತ್ತೊಂದು ಮನೆ ಬಿದ್ದು ಬಿಡ್ತಾ ಇಲ್ಲ, ಈಗ ಹೋಗ್ತಾ ಇದ್ದೆ, ಅಲ್ಲೂ ನಿಮ್ಮ ಕಾರ್ಯಕರ್ತರಿಗೆ ಯಾರಿಗಾರು ಹೇಳಿ ಅನ್ಕೊಂಡು ರಾತ್ರಿ ಹೋಗ್ತಿದ್ರು. ನಾನು ಅಧಿಕಾರಿಗಳಿಗೂ ಅಷ್ಟು ಮನಸ್ಸಿರುವುದಿಲ್ಲ, ಅವ್ರಿಗೂ ಮಾಡ್ಕೊಂಡೇ ಇರುವುದಿಲ್ಲ. ಹಂಗಾರೆ ಅಂಥವ್ರಿದ್ರು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂತೆ ನಾನು. ನೀವು ಅವ್ರ ಹತ್ರ ಅಲ್ಲೂ ಮಾಡಬೇಡಿ ಇಲ್ಲಿ ಮಾಡಬೇಡಿ ಅಂತೇಳಿ ಹೇಳಿದ್ರೆ ನೀವು ಮಾಡೋದಲ್ಲ ನಾನು ಮಾಡೋದಲ್ಲ ಅಂದ್ರೆ ಏನು? ಸೊ ಹಾಗಾಗಿ ಈ ಮಾನಸಿಕತೆ ಅನ್ನೋದು ಅಧಿಕಾರಿಗಳಿಗೆ ಡೌಟ್ ಬಂದಿದೆ. ಎಂತ ಮಾಡ್ತೈತೆ ನಾವೀಗ ಈಚೆ ಹೋತೆ ಅಂದ್ರೆ, ನಾನು ಯಾರೇ ಅಧಿಕಾರಿಗಳು ಗನಾರೊಂದು ಭಾಷೆ ಅಂತ ಹೇಳಿಲ್ಲ, ಕೇಳಿದ್ಯಾ ಎಲ್ಲರೂ ಸುದೀಪ್ ವೇಣು? ಯಾಕೆ ಹೇಳಿ, ಒಂದು ಅಧಿಕಾರಿ ಒಳ್ಳೆ ಅಧಿಕಾರಿ ಅಂತ ಹೇಳ್ರೆ ಮರುದಿವ್ಸ ಅವರು ಟ್ರಾನ್ಸ್ಫರ್. ಸೊ ಘನ ಅಧಿಕಾರಿಗಳು ಹೇಳಿದೆ, ಎಂತ ಮಾಡೋದು, ನಿಮಗೆ ಬೈತಿರ್ತಾರೆ, ಬೇರೆ ದಾರಿ ಇಲ್ಲ, ಕಾಂಗ್ರೆಸ್ನ ಟ್ರಾನ್ಸ್ಫರ್ ಮಾಡ್ತಾರೆ ಹೇಳಿ. ಆಚೆಗೆ ಅವರು ಟ್ರಾನ್ಸ್ಫರ್ ಮಾಡೋರು ಕಣ್ಕ ಹೆದರ್ಕಂಬದ, ಈಚೆ ಜನರ ಸರ್ವಿಸ್ ಮಾಡೋರು ಕಂಬದ. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ನನ್ನ ಹಕ್ಕಿಗೆ ನಾನು ಹೋರಾಟ ಮಾಡ್ತೇನೆ, ನನ್ನ ಕ್ಷೇತ್ರಕ್ಕೆ ನಾನು ಹೋರಾಟ ಮಾಡ್ತೇನೆ, ನನ್ನ ಜನರಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ. ಇದನ್ನು ನಿಮ್ಮ ಹತ್ರ ತಗೊಳಕಾಗ್ತೇನೆ. ಮತ್ತು ಉಳಿದು ನೀವು ಏನು ಬೇಕಾದ್ರೆ ಮಾಡ್ಕೊಂಡು ನಾನು ಕೇಳ್ತೀನಿ. ಸೊ ಇವತ್ತು ಲಾಸ್ಟ್ ಆಗ್ಬೇಕು. ನಾನು ಎಲ್ಲ ಜನರು ಕರೆದ್ರು ನಾನು ಅಲ್ಲಿರ್ತೆ, ನಾನು ಕರೆದಲ್ಲಿ ಅಧಿಕಾರಿಗಳಿರ್ತೆ. ಅದು ನೀವು ಬೇಕಾದ್ರೆ ಪ್ರೈವೇಟ್ ಆಫೀಸ್ ಅಂತೇಳಿ ಹೇಳಿ, ಮನಿ ಅಂತೇಳಿ ಹೇಳಿ, ಮತ್ತೊಂದು ಅಂತೇಳಿ ಹೇಳಿ, ಅದು ನನ್ನ ಹಕ್ಕು. ನೀವು ಕ್ವಶನ್ ಮಾಡೋಕ್ಕಿಲ್ಲ. ನಿಮಗೇನು ಕೊಟ್ಟಿರ ಜನ, ನಿಮಗೇನು ನಿಮ್ಮ ಪಕ್ಷದಾಗ ಏನು ಹೇಳಿಲ್ಲ, ಅಷ್ಟು ಮಾತ್ರ ಕೆಲಸ ಕಂಡ್ಕೊಳ್ಳಿ. ಇದು ನನ್ನ ವಾರ್ನಿಂಗ್. ಇದನ್ನ ಯಾವುದೇ ಅಧಿಕಾರಿಗಳು DC ಇರಲಿ ಮತ್ತೊಬ್ಬರು ಇರಲಿ ಅದನ್ನು ಮುಟ್ಟುಕೊಪ್ಪಕ್ಕಾಗ ಇದು ಎಚ್ಚರಿಕೆ. ನಾನು ಮಾತ್ರ ಎದ್ದು ಹೋಗುದಿಲ್ಲ. ನನ್ನ ಕಾರ್ಯಕರ್ತರು ನನ್ನ ಸಂಘಟನೆಗಿದ್ರು, ಇವತ್ತು ಬರ್ತಾ ಇದ್ರು, ಎಲ್ಲೆಲ್ಲಿದ್ರು ಅಲ್ಲಲ್ಲಿಂದ ಫೋನ್ ಮಾಡಿದ್ರು. ನಾನು ಅಹೋರಾತ್ರಿಯಿಂದ ಯಾಕೆ ಕೂತ್ಕೊಳ್ಳೋದಕ್ಕೆ ಅಂದರೆ ಇದಿಷ್ಟು ಮಾಹಿತಿ ಕ್ಲಿಯರ್ ಆಗಬೇಕು. ನನ್ನ ರೈಟ್ಸ್ ಅನ್ನುವಂಥದ್ದು MLA ಗೆ ಎಷ್ಟು ಅಧಿಕಾರ ಇದೆ, ಎಷ್ಟು ಮಾಡ್ಬೋದು ಅನ್ನೋದು ಎಲ್ಲರಿಗೂ ಕ್ಲಿಯರ್ ಆಗಬೇಕು.
ನನ್ನ ಬೆನ್ನಿಗಿದ್ದವರು ಯಾರಿಗೂ ಸಹಿತ ನಾನು ಮಾತಾಡಲಿಲ್ಲ ಅಂತ ಆಗಬಾರ್ದು ಅಂತೇಳಿ ಹೇಳಿ ಈ ಪ್ರತಿಭಟನೆ ಇಟ್ಟುಕೊಂಡಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಬೈಂದೂರು ಕ್ಷೇತ್ರ ಅಧಿಕಾರ ಇಲ್ಲದ ಸಂದರ್ಭದಲ್ಲೂ ಸಹಕಾರದಲ್ಲಿ ಹೆಂಗೆ ಹೋಗ್ಬೇಕು, ಸರ್ಕಾರ ಇಲ್ಲದ ಸಂದರ್ಭದಲ್ಲೂ ಸಹಕಾರದ ಹೆಂಗೆ ಹೋಗ್ಕಂಬ ಅಂತದ್ದು ನಾ ಮಾಡಿ ತೋರಿಸ್ಲಿಕ್ಕಿದೆ. ನಿಮ್ಮೆಲ್ಲರ ಬೆಂಬಲ ಇರಲಿ, ಈ ಹೋರಾಟ ಮುಂದುವರಿತದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ. ಬೈಂದೂರು ಕ್ಷೇತ್ರದ ಶಾಸಕರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾವೆಲ್ಲ ಇಲ್ಲಿ ಸೇರಿದ್ಯಾಕಂತ ತಮಗೆ ತಿಳಿದಿದೆ. ಶಾಸಕರ ಕರ್ತವ್ಯ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲ ವಿಚಾರ ನಮ್ಮ ಬೈಂದೂರು ಶಾಸಕರಾದ ಗುರುರಾಜ್ ಶೆಟ್ಟಿ ಅವರಿಗೆ ತಿಳಿದಿರ್ತಕ್ಕಂಥ ವಿಚಾರವೇ. ಇಲ್ಲಿ ಕಚೇರಿಯ ಗೊಂದಲಗಳು, ಯಾವುದೇ ಪಕ್ಷದ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಇವತ್ತು ಶಾಸಕರು ಕರೆಯಲಿಲ್ಲ. ಅವರು ತಮ್ಮ ಯಾವ್ಯಾವ ಕ್ಷೇತ್ರದ ವಿವಿಧ ಕಡೆ 4 ಕಡೆಯಲ್ಲಿ ಇವತ್ತು ಜನರ ಕೆಲಸಗಳಿಗೆ, ಜನರ ಒಂದು ಏನು ಅವರ ಅಹವಾಲುಗಳನ್ನು ಹೇಳ್ತಾರೆ, ಆಯಾ ಭಾಗದ ಜನರಿಗೋಸ್ಕರ 4 ಕಡೆ ಕಚೇರಿ ಓಪನ್ ಮಾಡಿದ್ದಾರೆ. ಆ ಕಚೇರಿಗೆ ಜನರ ಕೆಲಸಗಳಿಗೋಸ್ಕರ ಹೊರತು ಅದೇನು ಪಕ್ಷದ ಕಚೇರಿ ಅಲ್ಲ. ಎಷ್ಟೋ ಜನ ಈಗ ಮಂತ್ರಿಗಳಿರ್ಬೋದು, ಅವರಿಗೂ ಸಹ ಸರ್ಕಾರಿ ಕಚೇರಿ, ಅವರ ಗೃಹ ಕಚೇರಿ, ಬೇರೆ ಬೇರೆ ಕಚೇರಿಗಳಿರ್ತದೆ. ಇದರಲ್ಲಿ ಯಾರು ತಪ್ಪು ಹುಡುಕುವಂಥ ಕೆಲಸ ಅಧಿಕಾರಿಗಳಿಗೂ ಇರುವುದಿಲ್ಲ, ಯಾರಿಗೂ ಇಲ್ಲ. ಏನೋ ಕಾಂಗ್ರೆಸ್ ಪಕ್ಷದವರು ಅಥವಾ ಸರ್ಕಾರದ ಕಡೆಯಿಂದ ಸೂಚನೆಯನ್ನು ಕೊಟ್ಟರು, ಅಧಿಕಾರಿಗಳಿದ್ದನ್ನು ತಿಳಿದುಕೊಳ್ಬೇಕಿತ್ತು. ಒಂದು ವೇಳೆ ಏನಾದರೂ ಅವರಿವತ್ತು ಕರೆದ ಕಚೇರಿ ಸರ್ಕಾರದ ಮನಸ್ಸಿನಲ್ಲಿ ಅದು ಸರ್ಕಾರದ ಕಾನೂನು ಪ್ರಕಾರ ತೊಡಕಿದ್ರು, ಅವರ ಹತ್ರ ಮೊದಲಾಗಿ ಅವರಿಗೆ ಶಾಸಕರಿಗೆ ಮಾಹಿತಿ ಕೊಟ್ಟು ಈ ಕಚೇರಿಯಲ್ಲಿ ಇನ್ನು ಮುಂದೆ ಸಭೆಯನ್ನು ಕರೆದರೆ ಅಧಿಕಾರಿಗಳು ಬರಲಿಕ್ಕೆ ಕಷ್ಟ ಆಗ್ತದೆ, ಮುಂದಾಗಿ ಸೂಚನೆಯನ್ನು ಕೊಡಬೇಕಿತ್ತು ಅಂತ ಹೇಳುವ ಅಭಿಪ್ರಾಯ ನನ್ನದು. ನನ್ನ ಪ್ರಕಾರ ಸಹ ಏನು ಅವರು ಸ್ವಂತ ಕೆಲಸಕ್ಕೆ ಅಥವಾ ಮನೆ ಕೆಲಸಕ್ಕೆ ಅಧಿಕಾರಿಗಳ ಸಭೆ ಕರೆದದ್ದಲ್ಲ. ಜನಸಾಮಾನ್ಯರ ಒಂದು ಕಷ್ಟ ಸುಖಗಳಿಗೆ ಅಥವಾ ಏನು ಪರಿಹಾರ ಸಿಗ್ತದೆ ಅಧಿಕಾರಿಗಳ ಹತ್ರ, ಅದಕ್ಕೋಸ್ಕರ ಕರೆದ ಸಭೆ ಇದು. ಇದನ್ನು ಈ ರೀತಿ ಶಾಸಕರ ಒಂದು ತೇಜೋವಧೆಯನ್ನು ಅಥವಾ ಅವರ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡುವ ಕೆಲಸ ಸರ್ಕಾರದ್ದು, ಇದು ನಾವೆಲ್ಲ ಖಂಡಿಸಬೇಕು. ಇದೊಂದು ಈ ವಿಷಯ ಇತ್ಯರ್ಥ ಆಗಬೇಕು. ಇದಕ್ಕೆ ಹೊಣೆ ಯಾರು ಕೇಳಿದರೆ ನಮ್ಮ ಜಿಲ್ಲಾಧಿಕಾರಿಯವರು ಸೂಚನೆ ಕೊಟ್ಟದ್ರಿಂದ ಇವತ್ತು ಅಧಿಕಾರಿಗಳು ಬರಲಿಲ್ಲ. ಜಿಲ್ಲಾಧಿಕಾರಿ ಸೂಚನೆ ಇಲ್ಲದೇ ಇದ್ದರೆ ಇದು ರೂಟೀನ್. ಹಿಂದೆ ಸಹ ಇದೇ ಕಚೇರಿಯಲ್ಲಿ ತುಂಬ ಸಭೆಗಳು ಹಿಂದೆ ನಡೆದಿದೆ. ಹಿಂದೆ ಸೂಚನೆ ಕೊಡ್ಬೋದಿತ್ತು. ಅವರು ಹಿಂದೆ ಎಲ್ಲಿ ಹೋಗಿದ್ರು? ಸಡನ್ನಾಗಿ ಇವತ್ತು ಸಭೆ ಕರೆದದ್ದು. ಇವತ್ತು ಅಧಿಕಾರಿಗಳ ಗೈರು ಹಾಜರಾತಿಗೆ ಕಾರಣ DC ಆದದ್ರಿಂದ DC ಅವರು, ಜಿಲ್ಲಾಧಿಕಾರಿಯವರು ಬಂದು ಈ ಎಲ್ಲ ಒಂದು ಪ್ರಕರಣಗಳಿಗೆ ಮುಕ್ತಾಯ DC ಅವರು ಬರಬೇಕು, ಹೇಳಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಇವರಂತ ಹೇಳಿ ಹಾಂ ಸರಿ
ಅಂತ ಹೊತ್ತು ಬರ್ತೀವಿ. ಇವತ್ತು ಸಂಜೆ ನಾವೆಲ್ಲ ಕುಂದಾಪುರದ ಒಂದು ಅಖಂಡ ಭಾರತದ ಸಂಕಲ್ಪದ ಪಂಜಿನ ಮೆರವಣಿಗೆಯಲ್ಲಿರುವಾಗ ನಮ್ಮ ಪಕ್ಷದ ಶಾಸಕರು ಬೈಂದೂರಿನ ಶಾಸಕರು ಬೈಂದೂರಿನಲ್ಲಿ ಜನಪರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಮಾಜಿ ಶಾಸಕರ ಒತ್ತಡದಿಂದಾಗಿ ಸಭೆಗೆ ಬರಬೇಕಾದ ಅಧಿಕಾರಿಯನ್ನ ತಡೆ ಇಡುವಂತ ಪ್ರಸಂಗ ಆಗಿದೆ. ಈ ಕಾರಣಕ್ಕಾಗಿ ಬೈಂದೂರಿನ ಸಮಸ್ತ ಜನರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಶಾಸಕರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅಹೋರಾತ್ರಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ನಡೀತದೆ, ಹೋಗ್ಬೇಕು ಅನ್ನುವಂತ ಇಚ್ಛೆಯನ್ನ ನಮ್ಮ ಕುಂದಾಪುರದ ಕ್ಷೇತ್ರದ ಅಧ್ಯಕ್ಷರು ಹಾಗೆ ಕುಂದಾಪುರದ ಶಾಸಕರು ಒಟ್ಟುಗೂಡಿ ಮಾತಾಡಿ ನಾವು ಬಂದಿದ್ದೇವೆ. ನಾನೊಂದು ಕೇಳ್ತೇನೆ, ಒಬ್ಬ ಶಾಸಕನಿಗೆ ಒಂದು ಸಭೆ ಕರೀಲಿಕ್ಕೆ ಆಗೋದಿಲ್ಲ, ಸಭೆ ಕರೆದಾಗ ಅಧಿಕಾರಿ ಬರೋದಿಲ್ಲ ಅಂತ ಹೇಳುವುದಾದ್ರೆ ಕುಂದಾಪುರದ ಐಬಿಯಲ್ಲಿ ಈ ಭಾಗದ ಮಾಜಿ ಶಾಸಕರು ಬಂದು ಇವತ್ತು ಶಾಸಕರ ಅಧಿಕಾರಿಗಳನ್ನ ಸಭೆ ಕರೀತಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ? ಈ ಭಾಗದ ಮಾಜಿ ಶಾಸಕರು ಅರ್ಥ ಆಗತ್ತಲ್ಲ ನಿಮ್ಗೆ? ಅವರು ಬಂದು ಕುಂದಾಪುರದ ಐಬಿಯಲ್ಲಿ ಅಧಿಕಾರಿಗಳ ಸಭೆ ಆಗ್ತದೆ. ಒಬ್ಬ ಶಾಸಕನಿಗೆ, ಗೆದ್ದಂತ ಶಾಸಕನಿಗೆ, ಹಿಂದಿನ ಭಾಗದಿಂದ ಬಂದವರಲ್ಲ, ಈ ಭಾಗದ ಜನರಿಂದ ಆಯ್ಕೆಯಾದ ಶಾಸಕರಿಗೆ ಒಂದು ಸಭೆ ಕರೆಯಕ್ಕೆ ಬಿಡೋದಿಲ್ಲ ಅನ್ನೋದು ಇವತ್ತು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಾಗತ್ತೆ. ಇದು ಯಾರು ಮಾಡುವಂತ ಕೆಲಸ ಅಂತ. ಇವ್ರಿಗೆ ಯೋಗ್ಯತೆ ಇದ್ರೆ, ಇವರಿಗೆ ಗಂಡಸ್ತನ ಇದ್ರೆ ಈ ಜಿಲ್ಲೆಗೆ ಈ ರೀತಿಯಾಗಿ ಮಳೆಯಿಂದಾಗಿ ದುರಂತ ಆದಾಗ ಒಂದು ಉಸ್ತುವಾರಿ ಸಚಿವ ಕರೆಯುವಂತ ಕೆಪಾಸಿಟಿ ಇವತ್ತಿರಲಿಲ್ಲ. ಇವರ ಗಂಡಸ್ತನ ಅವತ್ತು ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಇವರ ಗಂಡಸ್ತನ ಅವತ್ತು ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಇವತ್ತಿಗೂ ಈ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಬರೋದಿಲ್ಲ. ಎಲ್ಲೋ ಬಿಜೆಪಿ ಅವರು ಎಲ್ಲಿಯೋ 5 ಜನ ಬಿಜೆಪಿ ಶಾಸಕರು ಗಲಾಟೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಆಗಾಗ ಉಡುಪಿಯ ಕಚೇರಿಗೆ ಬರ್ತಾರೆ, ಹೋಗ್ತಾರೆ ಅವರು. ಈ ರಾಜ್ಯದ ಗತಿಯು ಹಾಗೆ ಆಗಿದೆ. ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಬೆಂಗಳೂರಿನಿಂದ ಮೈಸೂರಿನ ಪಾದಯಾತ್ರೆ ಮಾಡ್ತಾರೆ. ಯಾಕೆ ಕೇಳಿದ್ರೆ ಇವರ ಹಗರಣಗಳನ್ನ ಜನರಿಗೆ ಗೊತ್ತಾಗ್ಬೇಕು ಅನ್ನುವಂಥದ್ದು. ಇವತ್ತು ರಾಜ್ಯದ ಅಧಿಕಾರವನ್ನು ಹಿಡಿದಂತ ಮುಖ್ಯಮಂತ್ರಿ ಸಹಿತವಾಗಿ ಎಲ್ಲರೂ ಹಗರಣದಲ್ಲಿ ಸಿಕ್ಕಬಿದ್ದಿದ್ದಾರೆ. ಆ ಕಾರಣಕ್ಕಾಗಿ ಅದನ್ನು ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಲ್ಲಿ ಇಂಥ ಪುಡಾರಿಗಳು ನಮ್ಮ ಶಾಸಕರ, ನಮ್ಮ ಕೆಲಸವನ್ನ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸುಮಾರು 30 ವರ್ಷಗಳ ಕಾಲ ಈ ರಾಜಕೀಯ ವ್ಯವಸ್ಥೆ ನೋಡ್ಕೊಂಡು ಬಂದವ. ಈ ಜಿಲ್ಲೆಗೆ ಬೇರೆ ಬೇರೆ ರೀತಿಯ ಅಧಿಕಾರಿಗಳು ಬಂದು ಹೋದ್ರು. ಒಂದು ಸಲಿ ನಮ್ಮ ಪಕ್ಷ ಅಧಿಕಾರಿ ಇರುತ್ತೆ, ಒಂದ್ಸಲಿ ಅವ್ರ ಪಕ್ಷ ಅಧಿಕಾರಕ್ಕೆ ಇರುತ್ತೆ. ಆದ್ರೆ ರಾಜ್ಯದಲ್ಲಿ ಇದ್ದಂತ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ, ಬೇರೆ ಬೇರೆ ಪಕ್ಷ ಇದ್ದಂತ ಸಂದರ್ಭದಲ್ಲೂ ಸಹ ಈ ರೀತಿಯ ವರ್ತನೆ ಯಾವ ಜಿಲ್ಲಾ